ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀನವ? ಹಾ, ಚೆನ್ನಾಗಿದ್ದೀನಿ ಗುರುಜಿ. ನೀವು ಚೆನ್ನಾಗಿದ್ದೀರಾ? ಭಾಳ ಚೆನ್ನಾಗಿದ್ದೀನವ. ಎಲ್ಲಿಂದ ಫೋನ್ ಮಾಡ್ತಿರೋದು? ಬೆಂಗಳೂರಿಂದ ಗುರುಜಿ. ಬೆಂಗಳೂರಿಂದ? ಇದೇ ಮೊದಲೇ ಸಾರಿ ಮಾತಾಡ್ತಿರೋದಾ? ಇಲ್ಲ ಗುರುಜಿ, 2ನೇ ಸಲ. ನನ್ನ ತಮ್ಮನ ಬಗ್ಗೆ ಹೇಳ್ಕೊಂಡಿದ್ದೆ. ತಮ್ಮ? ಹಾ. ಏನು ಹೇಳ್ಕೊಂಡಿದ್ರಿ? ಅದೇ ಈ ತರ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಪರೇಷನ್ ಮಾಡಿಸಿ ಹೋಗ್ಬಿಟ್ಟ ಅಂತ ಹೇಳ್ಕೊಂಡಿದ್ದೆ. ಹೌದು ಹೌದು. ಎಷ್ಟು ಸಮಯ ಹಿಂದೆ ನೀವು ಮಾತಾಡಿದ್ದು? ಒಂದು 8 ತಿಂಗಳಾಗಿರ್ಬೋದು ಗುರುಜಿ. ಆಯ್ತು. ನೀವು ಹೇಗಿದ್ದೀರಿ? ಹಾ, ಚೆನ್ನಾಗಿದ್ದೀನಿ ಗುರುಜಿ. ಕಾರ್ಯಕ್ರಮ ನೋಡ್ತಾ ಇರ್ತೀರಿ? ಹಾ, ನೋಡ್ತಾ ಇರ್ತೀನಿ ಗುರುಜಿ. ಅದೇ ಗುರುಜಿ, ಈಗ ನನ್ನ ತಮ್ಮನ ಮಗ ಒಬ್ಬ ಇದ್ದ. ನಾವು ಆಸ್ತಿ ನಿಮ್ಮ ಹತ್ರ ನಾನು ನಿಮ್ಗೂ ಹೇಳಿದ್ದೆ. 3 ಜನರ ಹೆಸರಲ್ಲೂ ನನ್ನ ತಮ್ಮ, ನನ್ನ ತಂಗಿ, ನನ್ನ ಹೆಸರಲ್ಲಿ ಪಾಣಿನಲ್ಲಿ ನಾವು 3 ಜನನೂ ಇದ್ವಿ. ನಮ್ಗೆ ಯಾರಿಗೂ ಗೊತ್ತಿಲ್ದೇನೆ ಆ ಹುಡುಗಿ ಬೆಂಗಳೂರಲ್ಲಿ ಹೋಗಿ ಬೇರೆಯವ್ರಿಗೆ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ಕೊಟ್ಬಿಟ್ಟಿದ್ದಾಳೆ. ಯಾರು? ನನ್ನ ತಮ್ಮನ ಹೆಂಡತಿ. ಮಗ ಇದ್ದಾನೆ, ಆದ್ರೂ ಅವಳು ಯಾರ ಜೊತೆಲೋ ಓಡಾಡ್ಕೊಂಡು ಕಿಟ್ಟದಾರಿ ಹಿಡಿದ್ಬಿಟ್ಟಿದ್ದಾಳೆ. ನಾವು ಅವ್ರ ಅಪ್ಪನ ಕೈಯಲ್ಲೆಲ್ಲ ಹೇಳ್ಸೋಣ ಅಂತ ಅವ್ರ ಊರ್ಗ್ ಹೋಗಿ ಎಲ್ಲ ಹೇಳಿ ಬುದ್ಧಿ ಹೇಳಿ ಸ್ವಲ್ಪ ಅದನ್ನ 25 ಲಕ್ಷ ದುಡ್ಡು ತಗೊಂಡು ಜಮೀನ್ ಪೂರ್ತಿ ಮಾಡ್ಕೊಟ್ಬಿಟ್ಟಿದ್ದಾಳೆ ಅವ್ರಿಗೆ. ಅಂದ್ರೆ ನಮ್ ಸೈನ್ ಏನು ಇಲ್ದೆ ಫೋರ್ಜರಿಯಾಗಿ ಮಾಡ್ಕೊಟ್ಟಿದ್ದಾಳೆ. ಇಡೀ ಆಸ್ತಿನ ಅವ್ರ ಪಾಲಿಂದ? ಇಲ್ಲ, ಇಡೀ ಆಸ್ತಿ ನಿಮಗೆ ಬರ್ಬೇಕಾದ್ನು ಸೇರಿಸಿ? ಸೇರ್ಸಿ. ಅಯ್ಯೋ, ಅದು ತಗೊಳ್ಳೋರ್ಗೆ ಹೆಂಗೆ ಅನಿಸ್ತು? ತಗೊಳ್ಬೇಕು ಅಂದ್ರೆ ನಿಮ್ಮ ಸೈನ್ಗಳನ್ನೆಲ್ಲ ಫೋರ್ಜರಿ ಮಾಡ್ಬಿಟ್ಟಿದಾರಾ? ಸೈನ್ ಏನು ಫೋರ್ಜರಿ ಮಾಡ್ಲಿಲ್ಲ ಗುರುಜಿ. ಇದು ಅಂದ್ರೆ ಅವರು ಯಾವತ್ತಿದ್ರು ಅವಳಗ್ ಬರುತ್ತಲ್ವಾ, ಅದನ್ನ ನಾವು ತಗೊಳ್ತೀವಿ ಅನ್ನೋ ತರ ಏನೋ ತಗೊಂಡಿದಾರೋ ಏನೋ. ಅವ್ರು ಈ ತರದ್ದೇ ತೆಗಿಯೋರಂತೆ. ಈ ತರ ಯಾರ ಮನೆಗಳಲ್ಲಿ ಯಾರ ಮನೆಗಳಲ್ಲಿ ಕಿರಿಕಿರಿ ಇರುತ್ತೆ ಅಂತವ್ರನ್ನೇ ನೋಡಿ ಯಾರನ್ನೋ ಹಾಕಿ ತಗೊಳ್ಳೋರಂತೆ. ನಾವು ಮಗ ಇದ್ದಾನಲ್ವಾ ಅಂತ ನಾವು ಕ್ಲಿಯರ್ ಮಾಡ್ಕೊಂಡ್ರೆ ನಾಳೆ ದಿನ ಇವಳು ಮಗುಗೇನು ಇಡಲ್ಲ ಅಂತ ನಾವು ಇದ್ವಿ. ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಾಗೋ ಹೊತ್ತಿಗೆ 8 ತಿಂಗಳಾಗ್ಬಿಟ್ಟಿತ್ತು, 3 ತಿಂಗಳಾಗ್ಬಿಟ್ಟಿತ್ತು. ಗಂಡ ತೀರು ಹೋಗಿ ಎಷ್ಟು ಸಮಯಕ್ಕೆ ಆಕೆ ನಿರ್ಧಾರ ತಗೊಂಡ್ರು? ಒಂದು 6 ತಿಂಗಳ ಒಳಗಡೆ ಮಾಡಿದಾಳೆ ಗುರುಜಿ. ಬಟ್ ಆತ ತಮ್ಮ ಅಂದ್ರೆ ನಿಮ್ಮ ತಮ್ಮ ಅಂದ್ರೆ ಅವ್ರ ಗಂಡ ತೀರು ಹೋದ ಮೇಲೆ ನಿಮಗೆ ಇದ್ರ ಬಗ್ಗೆ ಏನಾದ್ರು ಕ್ಲಿಯರ್ ಮಾಡ್ಬೇಕಪ್ಪ ಅಂತ ಯೋಚನೆ ಇರ್ಲಿಲ್ವಾ 6 ತಿಂಗಳಲ್ಲಿ? ಅಂದ್ರೆ ಕ್ಲಿಯರ್ ಮಾಡಿದ್ರೆ ಅವಳು ಮಗುಗೇನು ಇಡಲ್ಲ, ಮಾರ್ಕೊಂಡ್ ತಿಂತಾಳೆ. ಆಕೆ ಕೊಟ್ರು ಕೂಡ ಮಾರ್ಕೊಂಡ್ಬಿಡ್ತಾಳೆ ಅಂತ? ಮಾರ್ಕೊಂಡ್ಬಿಡ್ತಾಳೆ. ಅವಳುನು ಕೇಳಿಲ್ಲ ಗುರುಜಿ ಅವಳು. ಮತ್ತೆ ಅದಕ್ಕೆ ಎಲ್ಲ ಆಕೆ ಪಾಲಿಂದ ಅಷ್ಟೇ ಎಲ್ಲ ನಿಮ್ದು ಶೇರ್ ಮಾಡ್ಬಿಟ್ಟಿದ್ದಾರೆ ಈಗ? ಹಂಗ್ ಮಾಡಿದಾಳೆ ಗುರುಜಿ. ಆಯ್ತು. ಸೊ ಈಗ ಅವ್ರನ್ನ ಭೇಟಿ ಆದ್ರ ನೀವು? ಇಲ್ಲ ಗುರುಜಿ, ಅವ್ರು ಬೇರೆಯವ್ರ ಕೈಯಲ್ಲಿ ಹೇಳಿ ಕಳ್ಸಿದ್ರು. ಅಂದ್ರೆ ಅವ್ರಿಗೇನು ಅಷ್ಟು ಕೊಡಂಗಿಲ್ಲ, ಏನೋ ಒಂದ್ ಸ್ವಲ್ಪ ಕೊಡ್ತೀವಿ, ಎಲ್ಲಾನು ನಮಗ್ ಮಾಡ್ಕೊಟ್ಬಿಟ್ಟಿದಾಳ ಹುಡುಗಿ ಅಂತ ಹೇಳಿದ್ರು. ನಾವು ಅದಕ್ಕೆ ಕೇಳಲಿಲ್ಲ. ಅಂದ್ರೆ ಈಗ ಮಗು ಚಿಕ್ಕೋನು, ಅವಳ ಆಸ್ತಿ ಹೋದ್ರೆ ಹೋಗ್ಲಿ, ಮಗು ಪಾಲಾದ್ರೂ ಉಳ್ಸ್ಬೇಕಲ್ವಾ, ನಾಳೆ ದಿನ ಅವನಿಗೆ ಇರ್ಬೇಕಲ್ವಾ. ಈಗ ಗೊತ್ತಿಲ್ಲದೆ ಇರೋ ವಯಸ್ಸಲ್ಲಿ ಅವಳು ಮಾಡಿದ್ರು ತಿರ್ಗಿ ನಾಳೆ ದಿನ ಇಲ್ದೇ ಆಗೋದು ಅವನ್ಗೆ ಅಲ್ವಾ. ಅಂದ್ರೆ ಅವಳು ಅವ್ರಿಗೆ ಬರ್ಕೊಟ್ಟಿರೋದು ಯಾತರ ಅಂದ್ರೆ ಮಗುಗೆ ಗಾರ್ಡಿಯನ್ ನಾನು. ಹಂಗಾಗಿ ಮಗು ಪಾಲಿನ ಆಸ್ತಿನೂ ನಾನ್ ನಿಮ್ಗೆ ಮಾರ್ತೀನಿ ಅಂದ್ರೆ ಈಗ ಇದು ಅಗ್ರಿಮೆಂಟ್ ಮಾಡ್ಕೊಡ್ತಾ ಇದೀನಿ. ನೆಕ್ಸ್ಟ್ ಇದೆಲ್ಲ ನನ್ನ ಹೆಸರಿಗೆ ತಗೊಂಡ್ಮೇಲೆ, ಅದೇ ಖಾತೆ ಬದಲಾವಣೆ ಅದೆಲ್ಲ ಆದ್ಮೇಲೆ ನನ್ ಜಮೀನು ನನ್ ಮಗನ್ ಜಮೀನು ಎರಡೂನು ನಿಮ್ಗೆ ಮಾರೋದು ಅಂತ ಬರ್ಕೊಟ್ಟಿದ್ಲು. ಅದಕ್ಕೆ ನಾವು ಹೇಳಿ ಆ ದುಡ್ಡು ಅವ್ರಿಗೆ ವಾಪಸ್ ಕೊಡ್ಸಿ ಏನೋ ಒಂದ್ ಪ್ರಯತ್ನ ಮಾಡೋಣ ಅಂತ ಮಾಡಿದ್ರುನು ಅವಳು ಕೇಳಲಿಲ್ಲ. ಅಂದ್ರೆ ಈ ವಿಚಾರ ಮಾತಾಡಂಗಿದ್ರೆ ಅವ್ರ ಅಪ್ಪನ್ಗೆ ಹೇಳಿದ್ಲಂತೆ, ಈ ವಿಚಾರ ಮಾತಾಡಂಗಿದ್ರೆ ನೀನ್ ನನ್ ಮನೆ ಹೊಸ್ಲಿಗೆ ಬರ್ಬೇಡ ಅಂತ ಅವ್ರ ಅಪ್ಪಂಗೆ. ಬಟ್ ಅವರು ಮಗಳಿಗೆ ತಿಳಿ ಹೇಳುವಷ್ಟು ಬುದ್ಧಿ ಉಳ್ಳವರ? ಅವಳು ಒಂಥರ ಅವ್ರ ಅಕ್ಕ ಹುಡ್ಗಿ ಇದ್ದಾಳೆ, ಆ ಹುಡ್ಗಿಗೆ ಫೋನ್ ಮಾಡಿ ಹೇಳಿದಕ್ಕೆ ನಮ್ಮ ಅಪ್ಪನ್ನೇನೋ ಕಳ್ಸ್ಕೊಡ್ತೀನಿ ಕೇಳಕ್ಕೆ, ನೀವು ಇರ್ಬೇಕು, ನಮ್ಮ ಅಪ್ಪನ್ಗೇನಾದ್ರು ಮಾಡ್ಬಿಟ್ರೆ ಅವಳು ಅನ್ನೋ ಅಂತ ಭಯ ಪಡ್ತಾರ ಅವ್ರು. ಅಂದ್ರೆ ಅಪ್ಪ ಅಮ್ಮನ ಮಾತು ಅಷ್ಟು ಕೇಳಲ್ಲ ಅವರು?
ಆ, ಒಂಥರ ಜೋರ್ ಜಾಸ್ತಿ. ಬಟ್ 75 ಲಕ್ಷ ಆಲ್ರೆಡಿ ಈಕಿಗೆ ತಲುಪಿದೆಯಾ? ತಲುಪಿ ಇರ್ಬೇಕು ಗುರುಜಿ, ಯಾಕಂದ್ರೆ ಅದು ಇದ್ರಲ್ಲಿ ಆತರ ವೈಟ್ ಮನಿ 75 ಲಕ್ಷ ಕೊಟ್ಟಿದೀವಿ ಅಂತ ಬರ್ದಿದ್ದಾರೆ. ಹ್ಮ್ ಇವಳು ಒಂದ್ ಕಾರ್ ತಗೊಂಡು ಒಂದಿನಾನು ಮನೇಲಿ ಇಲ್ದೆ ಹ್ಮ್ ಈಗ ಆಲ್ ಇಂಡಿಯಾ ಟ್ರಿಪ್ ಮಾಡ್ಕೊಂಡ್ ಬಂದಿದ್ದಾಳೆ ಗುರುಜಿ. ಮಗನ್ ಎಲ್ಲಿ ಬಿಡ್ತಾರೆ? ಮಗನ್ನ ಕರ್ಕೊಂಡ್ ಹೋಗ್ತಾಳೆ ಗುರುಜಿ. ಮಗನ್ನ ಆಮೇಲೆ ಜೊತೆಲಿ ಒಬ್ಬ ಇರ್ತಾನೆ ಯಾವಾಗ್ಲೂನು, ಹ್ಮ್ ಅವನು ಕರ್ಕೊಂಡು ಓಡಾಡ್ಕೊಂಡ್ ಬರ್ತಾಳೆ. ಗೊತ್ತಾ ಅವ್ರು ಯಾರು ಅಂತ? ಗೊತ್ತು ಗುರುಜಿ, ಗೊತ್ತು. ಹ್ಮ್ ಅವ್ರ ಅಪ್ಪನ್ಗೂನು ಈ ತರ ಇದೆ, ಬೇಕಂದ್ರೆ ಮದ್ವೆ ಮಾಡ್ಕೊಳ್ಳಿ, ಹ್ಮ್ ಆದ್ರೆ ಈ ತರ ಇದ್ರೆ ನೋಡ್ದವ್ರ ಬಾಯಿಗೆ ಇದಾಗುತ್ತೆ, ನಮ್ ಮರ್ಯಾದೆ ನಿಮ್ ಮರ್ಯಾದೆ ಎಲ್ಲ ಹೋಗುತ್ತೆ ಅಂತಾನು ಹೇಳಿದ್ವಿ. ಹ್ಮ್ ಅವಳು ಯಾರ್ ಮತ್ತು ಕೇಳೋ ಅಂತ ಇದ್ರಲ್ಲಿ ಇಲ್ಲ ಗುರುಜಿ. ಹ್ಮ್ ಅದು ಅದೇ ನಾವ್ ಇವಾಗ ಕೇಸ್ ಹಾಕಿದೀವಿ. ಹ್ಮ್ ಅವರು ಲಾಯರ್ ಏನ್ ಹೇಳ್ತಾರೆ ಅಂದ್ರೆ, ನಿಮ್ ಪಾಲಿನ ಆಸ್ತಿ ನೀವು ತಗೊಳ್ಳಿ ಫಸ್ಟ್, ಹ್ಮ್ ಆಮೇಲೆ ಮಗುವುದು ಕೇಸ್ ಹಾಕಿ. ಬಟ್ ಅಷ್ಟೊತ್ತಿಗೆ ನಿಮಗೆ ಬರುತ್ತೆ ಅನ್ನೋ ಹಾ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರೆ ಗುರುಜಿ, ಕೊಟ್ಟಿದ್ದಾರೆ. ನಿಮ್ದು ಯಾವ ಕಾರಣಕ್ಕೂ ಏನೂ ಆಗಲ್ಲ, ಹ್ಮ್ ಆದ್ರೆ ಮಗುದು ಉಳಿಸ್ಕೊಳಕ್ಕೆ ನೀವೇ ಯಾರೋ ಒಬ್ರು ಕೇಸ್ ಹಾಕಿ ಹ್ಮ್ ಉಳಿಸ್ಕೊಡ್ಬೇಕು. ಅಂದ್ರೆ ಮಗುದು ಅಂದ್ರೆ ಅವ್ರ ತಾಯಿದು ಬೇರೆ ಮಗುದು ಬೇರೆ ಅಂತ ಸಪರೇಟ್ ಇದೆಯಾ ಅಲ್ಲಿ? ಅದೇ ಗುರುಜಿ, ಈಗ ನನ್ ತಮ್ಮ ತೀರೋದ್ಮೇಲೆ ಅವಳಿಗೆ ಬರುತ್ತಲ್ವಾ ಹಕ್ಕು, ಹೌದು. ಅದ್ರಲ್ಲಿ ಮಗು ಇನ್ನೂ ಚಿಕ್ಕವನಾಗಿರೋದ್ರಿಂದ ಹ್ಮ್ ಮಗು ಶೇರ್ ಒಂದು, ಆ ಹುಡ್ಗಿ ಶೇರ್ ಒಂದು ಅಂತ ಇರುತ್ತಂತೆ. ಓಕೆ, ಒಂದೇ ಮಗು ಆಗಿರೋದ್ರಿಂದ ಆಕೆದ್ ಮಾತ್ರ ಮಾಡ್ಕೊಳ್ಳಿಕ್ಕೆ ಹಕ್ಕಿದೆ ಬೇಕಾದ್ರೆ. ಮಗು ಇನ್ನು ಬಟ್ ಮಗು ಪೋಷಕರು ಆಕೆನೇ ಆಗಿರೋದ್ರಿಂದ ಈ ಮಗುವಿನ ಕೆಲವು ನಿರ್ಧಾರಗಳನ್ನ ಆಕೆನೇ ತಗೊಳ್ಬಹುದು ಅಂತ ಇದೆಯಾ? ಹಂಗೇನು ಇಲ್ಲ ಗುರುಜಿ. ಈಗ ನಾವು ಮಗು ಚಿಕ್ಕೋನು, ಆ ತಾಯಿ ಮಗುಗೆ ಮೋಸ ಮಾಡ್ತಾ ಇದ್ದಾಳೆ ಅಂತ ನಾವು ಕೇಸ್ ಹಾಕ್ಬೇಕಂತೆ. ಬಟ್ ನಿಮ್ದು ಪಡ್ಕೊಳ್ಳೋದು ಮೊದ್ಲು ಕಷ್ಟ ಇದೆಯಾ ಅಥವಾ ಅದೇನು ಓಕೆನಾ? ಪರವಾಗಿಲ್ಲ? ಇಲ್ಲ ಪರವಾಗಿಲ್ಲ ಗುರುಜಿ, ನಮ್ದೇನ್ ತೊಂದ್ರೆ ಇಲ್ಲ. ಅದೇ ಸ್ವಲ್ಪ ಓಡಾಡ್ಬೇಕು, ದುಡ್ಡು ಖರ್ಚು ಮಾಡ್ಬೇಕು ಅನ್ನೋದ್ ಬಿಟ್ರೆ. ಬಟ್ ಆ 75 ಲಕ್ಷ ಮತ್ತೆ ಅವ್ರಿಗೆ ವಂಚ್ ಕೊಡೋದು ಹೇಳಿ ಯಾಕೆ? ಒಂಚಿ ಕೊಡೋದು ಅಂದ್ರೆ, ಈಗ ಲಾಯರ್ಗಳು ಏನ್ ಹೇಳ್ತಾರೆ ಅಂದ್ರೆ ಗುರುಜಿ, ಯಾವುದೇ ಕಾರಣಕ್ಕೂನು ಅವಳಿಗಿನ್ನ ಆಸ್ತಿ ಬರಲ್ಲ, ಯಾಕಂದ್ರೆ ಅವ್ರು ಬಿಡಲ್ಲ, ಅಷ್ಟು ದುಡ್ಡು ಕೊಟ್ಟಿದಾರಲ್ವಾ, ಅವರು ಬಿಡಲ್ಲ, ಅವಳ್ದು ಕಳ್ಕೊಂಡಂಗೆ. ಇನ್ನೇನಿದ್ರುನು ಮಗುದು ಉಳಿಸ್ಕೊಡೋ ಪ್ರಯತ್ನ ನೀವ್ ಮಾಡ್ಬೇಕು. ಅಂದ್ರೆ ಆ 75 ಲಕ್ಷ ವಾಪಸ್ ಅವ್ರು ಕೇಳ್ತಾರ? ಕೇಳ್ತಾರೆ ಗುರುಜಿ, ಅವರು ಜೋರಾಗಿ ಇರೋರೇ ಕೊಟ್ಟಿರೋದು. ಅದಲ್ದೇನೆ 75 ಲಕ್ಷ ವಾಪಸ್ ಕೊಟ್ಲು ಅಂದ್ ಮಾತ್ರಕ್ಕೆ ಆ ಉಳ್ದಿರೋ ನಿಮ್ದೆಲ್ಲ ನಿಮಗೆ ಬಂದು ಉಳ್ದಿರೋದ್ನು ಕೂಡ ಅವಳಿಗೆ ಅವ್ರು ಅದನ್ನ ಕೊಡೋಕ್ ತಯಾರಿರಲ್ಲ. ಇರಲ್ಲ ಗುರುಜಿ, ಇಷ್ಟೆಲ್ಲ ಮಾಡ್ಕೊಂಡಿದ್ದಾಳೆ ಅನ್ನೋ ಕಾರಣಕ್ಕೆ. ಅದ್ರಲ್ಲೂ ನೀವು ಮಗುವಿಗೆ ಇಸ್ಕೊಡ್ಬೇಕಂದ್ರೆ ನೀವ್ ಯಾರು ವೈಯಕ್ತಿಕವಾಗಿ ನೀವು ಕೇಸ್ ಹಾಕಿ ಅದನ್ನ ಇನ್ನೊಂದಷ್ಟು ಸಮಯ ಹೋದ್ರೆ ಈಕೆ ಕಾರು ಇಲ್ಲ, ಮಾಮೂಲಿ ಸೈಕಲು ಇಲ್ಲ ಅನ್ನೋ ಸ್ಥಿತಿ ಬರ್ತಾಳೆ. ಅದೇ ಗುರುಜಿ, ಈ ತರ ಮಾಡ್ತಿದ್ದಾಳೆ, ಯಾರ ಕೈಯಲ್ಲಿ ಹೇಳ್ಸಕ್. ಅದೇ ನಾವು ಈಗ ಏನೋ ಆಗಿದ್ದಾಗೋಗ್ಬಿಟ್ಟಿದೆ. ಓಕೆ, ಆಕೆ ನೀವೀಗ ಹೇಳ್ತಿರೋ ತರನೇ ಕೇಳಿ ಬುದ್ಧಿ ಬಂದ್ಬಿಡ್ತು ಅಂದ್ಕೊಳ್ಳಿ, ನಾಳೆ ಅವಳಿಗೆ ಏನ್ ದಾರಿ ಇದೆ ಈಗ? ಯಾಕಂದ್ರೆ ನಿಮಗೆ ಬಂದೇ ಬರುತ್ತೆ, ಆಕೆ ಒಪ್ಲಿ ಬಿಡ್ಲಿ, ಆಕೆದಂತೂ ಅವ್ರು ಬಿಡ್ಲಿಕ್ಕೆ ತಯಾರಿಲ್ಲ, ಅಥವಾ ಅವ್ರು ಅದನ್ನ ಬಿಡ್ಕೊಡೋರಲ್ಲ ಅಂತ ಜನ ಅಲ್ಲ ಅವರು ಅಂದಾಗ, ಈಗ ಬುದ್ಧಿ ಕಲ್ತ್ರು ಕಲ್ಲದೆ ಹೋದ್ರು ವ್ಯತ್ಯಾಸ ಏನು ಇಲ್ವಲ್ಲ? ಮತ್ತೆ ವ್ಯತ್ಯಾಸ ಅಂದ್ರೆ ಗುರುಜಿ, ಈಗ ಜಮೀನು ಇನ್ನೂ ತುಂಬಾ ಬೆಲೆ ಬಾಳುತ್ತೆ. ಆ ದುಡ್ಡು ವಾಪಸ್ ಕೊಟ್ರೆ, ಆ ಆಸ್ತಿ ಒಂದ್ ಸ್ವಲ್ಪ ಮಾರಿ ಆ ದುಡ್ಡು ಅವ್ರು ವಾಪಸ್ ಕೊಟ್ರೆ, ಮಿಕ್ಕಿದ್ದು ಬುದ್ಧಿಯಿಂದ ಉಳಿಸ್ಕೊಂಡು ಇದು ನೋಡಿದ್ರು ಎಷ್ಟು ಬೆಲೆಗೆ ಬಾಳುವಂತದ್ದು? ಅದು 1 ಎಕರೆ 1 ಕೋಟಿ ಮೇಲೆ ಹೋಗುತ್ತೆ ಗುರುಜಿ. ಒಟ್ಟು ಎಷ್ಟು ಎಕರೆ ಇದು? 7.5-8 ಎಕರೆ ಇದೆ ಗುರುಜಿ. ಅದನ್ನ 25 ಕೊಟ್ಟಿದ್ದಾರಾ? 75ಕ್ಕೆ. ಅಲ್ಲ ಸಾರಿ, 75ಕ್ಕೆ. ಆದ್ರೆ ಅಷ್ಟು ಕಡಿಮೆ ಕೊಡ್ಲಿಕ್ಕೆ ಸಡನ್ ಆಗಿ ಆತರ ಏನ್ ಕಾರಣ? ಅದು ನಿಮಗೆ ಗೊತ್ತಾಗ್ಬಿಡುತ್ತೆ ಅಂತಲ್ಲ? ನಮಗೆ ಗೊತ್ತಿಲ್ಲದೆ ಮಾಡಿರೋದು ಅದು. ಯಾಕೆ ಹಂಗ್ ಮಾಡಿದಾಳೆ, ಅವಳು ಓದ್ಕೊಂಡಿದ್ದಾಳೆ,
ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ. ಆದ್ರೆ ಯಾರ ಕೈಯಲ್ಲಿ ಕೇಳ್ಸೋಣ ಅಂತ ನೋಡಿದ್ರುನು, ಯಾರ್ ಕೇಳಿದ್ರುನು ಇಲ್ಲ ನಾನೇನಕ್ ಹಂಗ್ ಮಾಡ್ಲಿ, ನಾನ್ ಮಾಡಿಲ್ಲ ಅಂತಾಳೆ. ಏನ್ ಮಾಡಿಲ್ಲ? ಅದೇ ನಾನು ಅಗ್ರಿಮೆಂಟ್ ಮಾಡ್ಕೊಟ್ಟಿಲ್ಲ ಅಂತಾಳೆ. ಆದ್ರೆ ಇದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮಾಡ್ಕೊಟ್ಟಿರೋ ಇದು ಪತ್ರಗಳು ನಮ್ಗೆ ನಾವ್ ನೋಡಿದ್ರೆ ಫೋಟೋ ಸೈನು ಎಲ್ಲ ಅವ್ರ ಅಪ್ಪನೇ ಅವ್ರ ಊರಿಗೆ ಕರ್ಕೊಂಡು ತಗೊಂಡೋಗಿ ತೋರಿಸಿದ್ವಿ. ಹ್ಮ್ ತೋರ್ಸಿದ್ರೆ ಅವ್ರ ಅಪ್ಪನ್ಗೆ ಕೈಯೆಲ್ಲ ನಡುಗುತ್ತೆ ನೋಡ್ತಾ ಇದ್ರೆ. ಫಸ್ಟ್ ಮಾಡಿರಲ್ಲ ನನ್ ಮಗಳು ಅಂತವಳಲ್ಲ ಅಂದ್ರು. ನೋಡಿ ಈ ತರ ಮಾಡಿದಾಳೆ, ನಮ್ಮ ಹತ್ರ ಇದಿದೆ, ಸುಮ್ನೆ ಹೇಳ್ತಾ ಇಲ್ಲ ಅಂತ ತೋರ್ಸಿದ್ರೆ ಮಾಡ್ಕೊಟ್ಟಿದ್ದಾಳೆ ಆ ತರ. ಕೇಳಿದ್ರೆ ಈಗ್ಲೂನು ಪ್ರೂಫ್ ಕೈಯಲ್ಲಿ ಇಟ್ಕೊಂಡು ತೋರ್ಸಿದ್ರುನು ನಾನೇನಕ್ ಮಾಡ್ಲಿ, ನಾನ್ ಮಾಡ್ಲಿಲ್ಲ, ಹೆಂಗಾಗುತ್ತೆ ಮಾಡಕ್ಕೆ ಅಂತಾನೆ ಹೇಳ್ತಾಳೆ. ಅದೇ ಗುರುಜಿ, ನನ್ ತಮ್ಮ ಕುಡಿತಾ ಇದ್ದ ನಿಜ, ಆದ್ರೆ ಈ ತರ ದಾರಿ ತಪ್ಪಿರ್ಲಿಲ್ಲ ಯಾವ್ದೇ ಕಾರಣಕ್ಕೂನು. ಒಂದು ಈಕೆ ಎಲ್ಲ ಚೆನ್ನಾಗಿದ್ದ ಕಾಲದಲ್ಲಿ ಈ ತರ ಸ್ವಲ್ಪ ತಪ್ಪುತ್ತಾಳೆ ಅಂತ ನಿಮಗೆ ಸೂಚನೆ ಇತ್ತು ಗುರುಜಿ, ನನ್ ತಮ್ಮ ಇರ್ಬೇಕಾದ್ರೇನೆ ಇತ್ತು. ಎಷ್ಟೋ ಹೇಳಿದ್ವಿ ನಾವ್ ಅವನಿಗೆ, ನೀನು ಆರೋಗ್ಯ ಹಾಳು ಮಾಡ್ಕೊಂಡು ಕುಡಿಲಿ ಅಂತಾನೆ ಆ ಹುಡ್ಗಿ ಹಿಂಗ್ ಮಾಡ್ತಿದ್ದಾಳೆ. ಈಕೆ ಹಿಂಗ್ ಮಾಡ್ತಾಳೆ ಅಂತಲೇ ಆತ ಕುಡ್ದಿದ್ದ? ಅಂದ್ರೆ ಆತರ ಟಾರ್ಚರ್ ಕೊಟ್ಲು ಗುರುಜಿ. ಕುಡಿತಾ ಇದ್ದ, ಅದನ್ನ ಜಾಸ್ತಿ ಮಾಡ್ಕೊಳ್ಳೋ ಹಂಗಿ ಹಗಲೆಲ್ಲ ಕುಡಿಯೋಂಗ್ ಮಾಡಿದ್ದ ಅವಳೆ ಗುರುಜಿ. ಹೆಂಗಂದ್ರೆ ಅಲ್ಲಿಂದ ಆಸ್ಪತ್ರೆಯಿಂದ ಮನೆಗ್ ಬಂದ ಅಲ್ಲಿಂದ ತಪ್ಪಿಸ್ಕೊಂಡು ನಿಮ್ ಮನೆಗ್ ಬಂದಿದ್ರಲ್ಲ? ಹಾ ಅದೇ ಗುರುಜಿ. ಏನಂದ್ರೆ ಗುರುಜಿ, ಗಂಡ ಇರ್ಬೇಕಾದ್ರೇನೆ ಹಣೆಯಲ್ಲಿ ಬೊಟ್ಟಿಟ್ಟಿಲ್ಲ, ಒಳ್ಳೆ ಕೈಯಲ್ಲಿ ಬಳೆ ಏನು ಹಾಕ್ದಲೆ ಒಳ್ಳೆ ವಿಧವೆ ತರ ಓಡಾಡ್ಕೊಂಡು. ಸ್ಟೈಲು ಅಂತಲ್ಲ ಗುರುಜಿ, ಇವನಿಗ್ ನೋವಾಗ್ಬೇಕು, ಇವನು ಕುಡಿಯೋದ್ ಜಾಸ್ತಿ ಮಾಡ್ಕೊಂಡ್ ಬೇಗ ಸಾಯ್ಬೇಕು. ಓಹೋ, ಬೇಗ ಅಂದ್ರೆ ಕತ್ತಿ ಸಿಕ್ಸ್ ಸಾಯಿಸೋದ್ರ ಬದಲು ಹಿಂಗ್ ಸಾಯಿಸೋಣ ಅಂತ? ಹೌದು ಗುರುಜಿ, ಆತರ ಮಾಡಿ ಅವನಿಗೆ ತುಂಬಾ ಟಾರ್ಚರ್. ಅದೇ ಆತರ ಟಾರ್ಚರ್. ಏನ್ ಕಾರಣ ಇತ್ತು ಆಕೆಗೆ ಆತನ ಹಂಗ್ ಮಾಡ್ಲಿಕ್ಕೆ? ಅಂದ್ರೆ ಆಮೇಲೆ ಈಗ ಮಹಾರಾಣಿ ತರ ನಾನೇ ಇರ್ಬೋದಲ್ವಾ, ನಾನೇ ಯಜಮಾನೆ ಆಗ್ತೀನಿ. ಅಷ್ಟೊತ್ತಿಗೇನೋ ಬೇರೆ ತಪ್ಪುಗಳು ನಡೀತಿದ್ವಾ ಆ ಕಡೆ? ಒಂದು ತಪ್ಪು ನಡೀತು ಅಂತಾನೆ ನನ್ ತಮ್ಮ ಅವಳ ಮೇಲೆ ಸ್ವಲ್ಪ ನೀನ್ ಮಾಡಿದ ತಪ್ಪು ಅಂತ ನಮ್ಮ ಹತ್ರ ಬಾಯ್ ಬಿಟ್ಟು ಹೇಳಿದ್ರೆ ನಾವು ಅವಳಗ್ ಮರ್ಯಾದೆ ಕೊಡಲ್ಲ ಅಂತ ಮನ್ಸಲ್ಲೇ ಕುರುಗ್ತಾ ನಾನ್ ಹೇಳಕ್ ಆಗ್ತಾ ಇಲ್ಲ ನಿಮ್ ಹತ್ರ ಅಂತಾನೆ ಅಂತಿದ್ದ. ಅದು ಕೆಲವ್ರಿಗೆ ಗೊತ್ತಿತ್ತು ಊರಲ್ಲಿ, ಈ ಹುಡ್ಗಿ ಈ ತರ ಮಾಡ್ತಿದ್ದಾಳೆ ಅಂತ. ನಮ್ಮ ಹತ್ರ ಯಾರು ಹೇಳಿರ್ಲಿಲ್ಲ. ಅಂದ್ರೆ ಅವತ್ತಿಗ ಯಾವ ಹುಡುಗ ಅಂತ ಅಲ್ಲಿ ಏನು ನಡೆದಿತ್ತು, ಇವತ್ತಿಗೆ ನಡೀತಿರೋದು ಅದೇ ಹುಡುಗನ? ಇಲ್ಲ ಗುರುಜಿ, ಈಗ ಬೇರೆ. ಇದು ಬೇರೆ? ಇದು ಬೇರೆ. ಆಗ ನಮ್ಗೆ ಹೇಳಿರ್ಲಿಲ್ಲ. ನಾವು ಇವಾಗ ವಿಚಾರ್ಸಕ್ ಹೋಗಿದ್ದಕ್ಕೆ ನಮ್ಗೆ ಆವಾಗ್ಲೇ ಗೊತ್ತಿತ್ತು. ಪಾಪ ಅವನು ಯಾವತ್ತೂ ಆತರ ದಾರಿ ತಪ್ಪೋ ಕೆಲ್ಸ ಮಾಡಿರ್ಲಿಲ್ಲ. ಇವಳೇ ಆತರ ಅವನಿಗೆ ಟಾರ್ಚರ್ ಕೊಟ್ಲು ಅಂತ ಇವಾಗ ಹೇಳ್ತಾರೆ. ಯಾರು? ಊರ್ನವ್ರು. ನಮ್ಗೆ ಮುಂಚೆ ಯಾರು ಹೇಳಿರ್ಲಿಲ್ಲ. ಇವನ್ ಹೇಳ್ಬೇಕಾದ್ರೆ ನಾವು ಅಷ್ಟು ಅಂದ್ರೆ ಇವನ್ ಸುಮ್ನೆನೆ ಹೇಳ್ತಾನೋ ಇಲ್ವಾ, ನಿಜಾನೋ ಸುಳ್ಳು ಅನ್ನೋ ತರಾನೇ ಇದ್ವಿ. ಅಂದ್ರೆ ಅವನಿಗೆ ಕ್ಲಿಯರ್ ಆಗಿ ಗೊತ್ತಿದ್ದಕ್ಕೆ ಅವನು ಅವಳ ಮೇಲೆ ನೀನ್ ಮಾಡಿದ ತಪ್ಪು ಅಂತ 2 ಫೋನ್ ಇಟ್ಕೊಂಡಿದ್ಲು. ಗಂಡನಿಗೆ ಗೊತ್ತಿಲ್ದೆ ಒಂದು ಆತರ. ಅದನ್ನೆಲ್ಲ ನೋಡಿ ಅವ್ನ್ ಸ್ವಲ್ಪ ರಿವರ್ಸ್ ಆಗಿ ಮಾತಾಡಿದ್ಮೇಲೆ ಅವಳು ಇವನು ಇದ್ರೆ ತಾನೇ ಅನ್ನೋ ತರ ಮಾಡ್ಬಿಟ್ಟು. ಸುಂದ್ರಿನಾ? ಇಲ್ಲ ಗುರುಜಿ, ಹಂಗೇನಿಲ್ಲ ಗುರುಜಿ. ಇಲ್ಲ ಹಂಗೇನಿಲ್ಲ. ಅದೇ ಗುರುಜಿ, ಏನಂದ್ರೆ ಮನೇಲಿ ಅಡುಗೆ ಮಾಡೋದು. ಆಕೆ ತನ್ನ ಗಂಡನಿಗೆ ಈ ತರ ಹಿಂಸೆ ಕೊಡಬಹುದು ಅಂತ ಆ ದಾರಿ ಹಿಡಿಯೋದಾದ್ರೆ ಈತ ಏನೋ ಒಂದು ನಿರ್ಧಾರ ಮಾಡ್ಬೋದಿತ್ತು, ಅದು ಓಡಿಸ್ಬೋದಿತ್ತು, ಏನೋ ಒಂದು ಆಗೋದಿತ್ತು. ಅದಕ್ಕೆ ಈತ ಕುಡಿಯೋದಂತೆ, ಅಯ್ಯೋ ಹೇಳಿದ್ರೆ ನನ್ನ ಹೆಂಡತಿ ಮರ್ಯಾದೆ ಹೋಗುತ್ತೆ ಅಂದ್ಕೊಂಡು ಮನ್ಸಲ್ಲಿ ಕೊರಗಿ ಕುಡಿದು ಸತ್ತೋಗಿ ಮತ್ತೆ ಆಕೆಗೆ ರಾಜಮಾರ್ಗ ಮಾಡ್ಕೊಟ್ನಲ್ಲವ. ಅದೇ ಗುರುಜಿ, ನಾವು ನಮ್ ದೊಡ್ಡಪ್ಪ ಎಲ್ಲ ಅದೇ ಹೇಳ್ತಾ ಇದ್ವಿ. ನೀನ್ ಹಿಂಗ್ ಕುಡ್ದು ನೀನ್ ಸತ್ತೋದ್ರೆ ನಿನ್ ಹೆಂಡತಿ ಹಿಂಗೆ ಮಾಡ್ತಾಳೆ, ನಾಳೆ ದಿನ ಮನೆಗೆ ಕರ್ಕೊಂಬಂದ್ ಇಟ್ಕೊಂತಾಳೆ ಅಂತ ನಮ್ ದೊಡ್ಡಪ್ಪನೂ ಹೇಳಿದ್ರು. ಆಗ ನಾವೇನ್ ಮಾತಾಡಕ್ ಆಗುತ್ತೆ ಅಂತ ಅವನು ಅದೇ ಕೇಳಲಿಲ್ಲ. ನೋವು ಮರಿಬೇಕು ಅನ್ನೋ ತರ ಕುಡ್ದ. ಅವನು
ತೀರ್ಕೊಂಡ್ಮೇಲೆ ಇವಳು ಇನ್ನು ಅಂದ್ರೆ ಗುರುಜಿ ಜನ ಹೇಳ್ತಾರೆ ಅಂದ್ರೆ 3 ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದಾಳ ಅವಳು. ಅವಳನ್ನ ಏನು ಮಾತಾಡ್ಸಕ್ಕೂ ಆಗಲ್ಲ, ಏನು ಮಾಡಕ್ಕೂ ಆಗಲ್ಲ ಆ ಅಂತಾನೆ ಅಂತಾರೆ ಸುತ್ತಮುತ್ತಲ ಮನೆಯವರೆಲ್ಲ. ನಾವು ನಮ್ಮಮ್ಮ ನಮ್ಮಮ್ಮ ನಾವು 3 ಜನ ಮಕ್ಳು. ನಮ್ಮ ಅಪ್ಪ ತಿರೋ ಹೊತ್ತಿಗೆ 12 ವರ್ಷ ಮದ್ವೆ ಆಗಿ ನಮ್ಮಮ್ಮನಿಗೆ, ನಾನ್ ದೊಡ್ಡವಳು. ನಮ್ಮಮ್ಮ ಇರೋ ತನಕನು ಯಾರ ಕೈಯಲ್ಲೂನು ಕೆಟ್ಟವಳು ಅಂತ ಅನ್ನಿಸ್ಕೊಳ್ಳಿಲ್ಲ. ಆ ತರ ಬದುಕಿದ್ದ ಮನೆಯಲ್ಲಿ ಈ ತರ ನೋವು ತಿನ್ಕೊಂಡು ಈಗ ನಾವು ಈ ತರ, ಎಷ್ಟು ವರ್ಷ 10 ವರ್ಷ ಗುರುಜಿ. ಮಗುವಿನ ಕುರಿತಾದ್ರೂ ಅಟ್ಲೀಸ್ಟ್ ಒಬ್ಬ ತಾಯಿಯಾಗಿ ತನ್ನ ಜವಾಬ್ದಾರಿ ಇದೆ ಆಕೆಗೆ ಅಂತ ಅನ್ಸುತ್ತಾ? ಇದ್ದಿದ್ರೆ ಮಾಡ್ತಿದ್ರ? ಅದು ಅದೇ ಗುರುಜಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಮಗುನ್ ಕರ್ಕೊಂಡ್ ಹೋಗ್ತಾಳೆ, ಟ್ರಿಪ್ ಹೋದ್ ಕಡೆ ಎಲ್ಲ ಕರ್ಕೊಂಡ್ ಹೋಗಿ ಫೋಟೋಗಳು ಎಲ್ಲ ಹಾಕ್ತಾಳೆ ಮಗಂದು. ಆದ್ರೆ ಮಗು ಮೇಲೆ ಆಸೆ ಇದ್ದಿದ್ರೆ ಈ ತರ ಏನಕ್ ಮಾಡ್ತಿದ್ಲು? ನಾಳೆ ದಿನ ನನ್ ಮಗ ಚೆನ್ನಾಗಿರ್ಬೇಕು ಅನ್ನೋದು ಇರ್ತಿತ್ತಲ್ವಾ? ಈಗ ನಡೀತಾ ಇರೋದು, ಈಗ ಮಜಾ ಮಾಡೋದು ನೋಡ್ಬಿಟ್ರೆ ನಾಳೆ ದಿನ ಮಗು ದೊಡ್ಡವನಾದ್ಮೇಲೆ ಅವನ್ ಭವಿಷ್ಯ ಹೆಂಗೆ ಅನ್ನೋ ಯೋಚನೆನೋ ಇರ್ಬೇಕಲ್ವಾ ಗುರುಜಿ ತಾಯಿಗೆ? ಅಲ್ವಾ? ಓಕೆ, ಏನೋ ಅಂತಹ ದುರ್ಬುದ್ಧಿನೇ ಬಂದ್ಬಿಟ್ಟಿದೆ ಅಂತಲೇ ಅಂದ್ಕೊಂಡು ತನ್ನ ಪಾಲಿಂದ ಓಕೆ. ನಿಮ್ಮದೆಲ್ಲ ಶೇರ್ ಮಾಡುವಷ್ಟು ಧೈರ್ಯ ಅದು ಹೆಂಗ್ ಬಂತು ಅವ್ರಿಗೆ? ನೀವು ಕೇಳಲ್ಲ ಅಂತಲ್ಲ? ಕೇಳಲ್ಲ ಅಂತಲ್ಲ ಗುರುಜಿ, ನಮ್ಗೆ ಸುಲಭವಾಗಿ ಸಿಗ್ಬಾರ್ದು ಅನ್ನೋದು ಅವಳ ಉದ್ದೇಶ ಅನ್ಸುತ್ತೆ. ಈಗ ನಮ್ಮನ್ನ ನಾವು ನಾವು ಮಾತಾಡದೆ ಇದ್ರುನು ದೊಡ್ಡವರಿದ್ರು, ನಮ್ಮ ಮಾವದಿರಿದ್ರು, ಸೋದರ ಮಾವನವರು, ನಮ್ ದೊಡ್ಡಪ್ಪ ಅವ್ರಿದ್ರು. ನಮ್ ದೊಡ್ಡಪ್ಪ 2 ಟೈಮುನು ಮನೆ ಮುಂದೆನೆ ಓಡಾಡ್ತಾ ಇದ್ರು, ಮಾತಾಡ್ತಿದ್ರು ಆ ಹುಡ್ಗಿ ಹತ್ರ. ಅವ್ರ ಕೈಯಲ್ಲಾದ್ರೂ ನನ್ ಪಾಲಿನ ನನಗ್ ಕೊಡ್ಲಿ ಅಂತ ಕೇಳ್ಸಿದ್ರೆ ನಾವೇನೋ ಮಾಡ್ಬೋದಿತ್ತು. ಆತರ ಏನೂ ಕೇಳಲಿಲ್ಲ. ನನಗ್ ಬೇಕು ನನ್ ಪಾಲು ಅಂತಾನೂ ಕೇಳಲಿಲ್ಲ. ನಾವೂನು ಸುಮ್ನೆ ನನ್ ತಮ್ಮ ತೀರೋದ ನಮ್ ಪಾಡ್ಗ್ ನಾವು, ಅವ್ರ ಪಾಡ್ಗ್ ಅವ್ರಿದ್ರು. ಬಟ್ ನಿಮಗೆ ಹೆಂಗ್ ಗೊತ್ತಾಯ್ತಿದೆಲ್ಲ? ನಾವು ನನ್ ತಮ್ಮ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿದ್ದ ಗುರುಜಿ, ರೈತರ ಬ್ಯಾಂಕ್ ಅಲ್ಲಿ. ಅಂದ್ರೆ ತೀರೋದ್ ತಮ್ಮ? ತೀರೋದ್ ತಮ್ಮ. ಅದು ಪಾಣಿಯಲ್ಲಿ ನಮ್ಮ ಹೆಸರು ಇದ್ದಿದ್ದಕ್ಕೆ ನಾವು ಶ್ಯೂರಿಟಿ ಕೊಟ್ಟಿದ್ವಿ. ಜಮೀನ್ ಮೇಲೆ ಲೋನ್ ಮಾಡಿದ್ದು. ಏನಕ್ ಮಾಡಿದ್ದ ಆತ? ತೋಟದಲ್ಲಿ ಬೆಳೆ ಇಡಕ್ ಮಾಡಿದ್ದ ಗುರುಜಿ. ಇಟ್ಟಿದ್ರ? ಅಂದ್ರೆ ಮುಂಚೆ ಗುರುಜಿ, ಒಂದು 3 ವರ್ಷ ಆಗಿತ್ತು, ರಿನಿವಲ್ ಮಾಡಿಸ್ಕೊಂಡಿದ್ದ. ಓಕೆ. ನೀವಲ್ಲಿ ಸಾಕ್ಷಿ ಅಥವಾ ಅದೇನಿದು? ಅಂದ್ರೆ ಶ್ಯೂರಿಟಿ. ಓಕೆ. ಅದನ್ನ ನಾವು ಅಮೌಂಟ್ ಕಟ್ಟಿದ್ವಿ, 1.5 ಲಕ್ಷ ಮಾಡಿದ್ದ. ಕಟ್ಟಿ ಆದ್ಮೇಲೆ 1 ತಿಂಗಳಿಗೆ ನಾವು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನ ತಗೊಂಡು ಬಂದ್ವಿ. ಸರಿ, ತಗೊಂಬಂದಾಗ ಅವರು ಈ ತರ ನಾಡ್ ಕಚೇರಿಲಿ ಹೋಗಿ ಕ್ಯಾನ್ಸಲ್ ಮಾಡಿಸ್ಬೇಕು, ಇಲ್ಲ ಅಂದ್ರೆ ಪಾಣಿಯಲ್ಲಿ ಸಾಲ ಇದೆ ಅಂತಾನೆ ಬರ್ತಾ ಇರುತ್ತೆ ಅಂದ್ರು. ನಮ್ಮ ಅಣ್ಣನ್ ಕೇಳೋಣ, ಅವರು ಮಾಡಿಸಿದ್ರು ಲೋನು. ಅವ್ರಗ್ ಕೇಳಿದ್ರೆ ಏನ್ ಮಾಡ್ಬೇಕು ಏನು ಅಂತ ಹೇಳ್ತಾರೆ ಅಂತ ನಮ್ ದೊಡ್ಡಪ್ಪನ ಮಗನ ಹತ್ರ ಹೋಗಿ ಕೇಳಿದ್ದಕ್ಕೆ ಫೋನಲ್ಲಿ ಚೆಕ್ ಮಾಡ್ತೀನಿ ಅಂತ ನೋಡಿದ್ರು. ನೋಡೋ ಹೊತ್ತಿಗೆ ಯಾರೋ ಇಬ್ರಿಗೆ ರಿಜಿಸ್ಟರ್ ಅದೇ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾಳೆ. ಅವ್ರ ಹೆಸರು, ಈ ಹುಡ್ಗಿ ಹೆಸರು ಎಲ್ಲ ಬಂತು ಅದ್ ಹಾಕೋ ಹೊತ್ತಿಗೆ. ಏನಿದು ಹಿಂಗಾಗಿದೆ ಅಂತ ಆಮೇಲೆ ನೋಡಿ, ಒಂದೇ ಒಂದ್ ಜಮೀನ್ ಹಂಗ್ ಮಾಡಿದಾಳೇನೋ ಅಂತ ನಾವು ಅಲ್ಲಿಂದ ಮನೆಗ್ ಬಂದು ಸಾಯಂಕಾಲ ಹೊತ್ತಿಗೆ ಯಾರಿಗೋ ಫೋನ್ ಮಾಡಿ ವಿಚಾರಿಸೋ ಹೊತ್ತಿಗೆ ಯಾರೋ ತಿಳಿದವರು ಮೊಬೈಲಲ್ಲಿ ನೋಡೋ ಅಂತವ್ರು ನೋಡಿ ಪೂರ್ತಿ ಮಾಡಿದಾಳೆ. ನಾವು ನಂಬರ್ಗಳು ಕೊಟ್ವಿ ಜಮೀನ್ದು. ಕೊಟ್ರೆ ಎಲ್ಲಾ ಜಮೀನು, ಮನೆ ಒಂದ್ ಬಿಟ್ಟು ಗುರುಜಿ ಇನ್ನೆಲ್ಲಾ ಜಮೀನು ಮಾಡ್ಬಿಟ್ಟಿದ್ದಾಳೆ ಹಂಗೆ. ಎಲ್ಲ ಸಂಪೂರ್ಣ ಮನೆ ಒಂದ್ ಬಿಟ್ಟು? ಮನೆ ಒಂದ್ ಬಿಟ್ಟು. ಅದು ಆಕೆಯ ಕರುಣೆ, ಪುಣ್ಯ. ಈಗ ನಾವು ಏನ್ ಮಾಡಕ್ಕೂ. ನೀವು ಸಂಪರ್ಕ ಮಾಡಿದಾಗ ಅವ್ರೇನಂತಿದ್ದಾರೆ? ತಗೊಂಡಿರೋರ್ನ ನಾವು ಡೈರೆಕ್ಟ್ ಆಗಿ ಸಂಪರ್ಕ ಏನ್ ಮಾಡ್ಲಿಲ್ಲ ಗುರುಜಿ. ಅವರು ಬೇರೆಯವ್ರ ಕೈಯಲ್ಲಿ ಹೇಳಿ ಕಳ್ಸೋದೇನಂದ್ರೆ, ಅವರು ಆ ಹುಡ್ಗ ಕುಡಿತಿದ್ದ, ಕುಡಿಯೋನ್ ಹತ್ರ ಇದು ನನ್ ಗಂಡನ್ ಯಾಮಾರಿಸಿ ಪಾಣಿಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಇವ್ರು ಅಂತ ಆ ಹುಡುಗನ ಹೆಂಡತಿ ಹೇಳ್ತಾಳೆ. ಹಂಗಾಗಿ ಅವ್ರಿಗೇನು ಅಷ್ಟು ಭಾಗ ಕೊಡಂಗಿಲ್ಲ, ಹೆಣ್ಮಕ್ಳಿಗೇನು ಭಾಗ ಕೊಡಂಗಿಲ್ಲ. ಏನೋ ಒಂಚೂರು ಕೊಡ್ತೀವಿ ಅಂದ್ರೆ ಓನರ್ ಅವ್ರಾಗ್ಬಿಟ್ಟಿದ್ದಾರೆ ಗುರುಜಿ ಇವಾಗ. 75 ಲಕ್ಷ ಅವ್ರು ಕೊಟ್ಟಿರೋದಕ್ಕೆ ಒಂದು 40 ಕೋಟಿ ಬಾಳೋ ಜಮೀನ್ಗೆ ಓನರ್ ಅವ್ರಾಗ್ಬಿಟ್ಟಿದ್ದಾರೆ. ಅವರು ಹೇಳೋ ತರ ಇವಾಗ
ಆ ಬೇರೆಯವರು ಬಂದು ನಮ್ಮ ಹತ್ರ ಹೇಳಿದ್ರು, ಈ ತರ ಹೇಳ್ತಾ ಇದ್ದಾರೆ ಅಂತ. ಹ್ಮ್ ನಾವು ಅವ್ರಿಗೂ ಇದಕ್ಕೂ ಏನ್ ಸಂಬಂಧ ಇಲ್ಲ, ಅವರು ನಮ್ ಆ ತಂದೆ ಅಲ್ಲ, ಇಲ್ಲ ನಮ್ ಒಡ ಹುಟ್ಟಿದವ್ರಲ್ಲ, ಹ್ಮ್ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ, ನಾವು ಕೋರ್ಟಲ್ಲೇ ಕ್ಲಿಯರ್ ಮಾಡ್ಕೊಂತೀವಿ. ಹ್ಮ್ ಹ್ಮ್ ದೇವ್ರು ಬರ್ಬೇಕು ಅಂತ ಇಲ್ಲಿ ಬರ್ದಿದ್ರೆ ಬರ್ಲಿ, ಇಲ್ಲ ಅಂದ್ರೆ ಪರವಾಗಿಲ್ಲ ಹ್ಮ್ ಅಂತ ನಾವು ಸುಮ್ನಿದೀವಿ ಗುರುಜಿ. ಈ ತರದವ್ರು ಇರ್ತಾರೆ ಹೆಣ್ಮಕ್ಳು. ನಿಜ ನಿಜ, ಹ್ಮ್, ಎಚ್ಚರವಾಗಿರಿ ಅಂತ. ಅದೇ ಹೇಳ್ಬೇಕು ಅಂತ. ತಮ್ಮನೆಂಟಿ ಅಣ್ಣೆಂಟಿ ಅಲ್ಲ, ಇದು ಇನ್ನೂ ದುರಂತ. ಓಕೆ, ಹೆಣ್ಮಗಳಾಗಿ ನಿಮಗೇನು ಬರಬೇಕಿತ್ತು ಅದನ್ನ, ಯಾವುದೋ ನಮ್ ಧರ್ಮ ಅಲ್ಲ, ಅದವ್ರ ಕರ್ತವ್ಯ ಕೊಡಬೇಕಿತ್ತು, ಹೌದು. ಆದರೆ ಅದನ್ನು ಸೈಡ್ಗಿಟ್ರು ಕೂಡ ಹ್ಮ್. ತಮ್ಮ ಇಲ್ಲದ ಕಾಲದಲ್ಲಿ ತಮ್ಮನ ಮಗನಿಗೆ ಹಿಂಗೆ ಅನ್ಯಾಯ ಆದಾಗ ನೀವು ಧ್ವನಿ ಎತ್ತೋದು ಅದು ಧರ್ಮವಾಗುತ್ತೆ. ನೀವು ಎತ್ತಿದ್ದೀರಿ. ಜೊತೆಗೆ ಹಿಂಗೆಲ್ಲ ಆಡೋರ ನಡುವೆ ಹೋಗ್ಲಿ ಬಿಡು ಅಂತ ಬಿಡೋದಲ್ಲ, ನಿಮ್ಮನ್ನು ನೀವು ಪಡ್ಕೊಳ್ಬೇಕು. ಅದೇ ಗುರುಜಿ, ನಾವು ನಮ್ಮ ಹತ್ರ ಚೆನ್ನಾಗಿದ್ದು ನನ್ ತಮ್ಮ ತೀರೋದ್ಮೇಲೆ ಆದ್ರೂನು ಅಂದ್ರೆ ಮಾನ ಮರ್ಯಾದೆಗೆ ಹಂಚ್ಕೊಂಡು ಬದುಕಿದ್ರೆ ನಮ್ಗೆ ಅವಳು ಪ್ರೀತಿಯಿಂದ ಕೊಟ್ಟಷ್ಟೇ ಸಾಕಿತ್ತು ಗುರುಜಿ, ನಮ್ಗೇನ್ ಬೇಕಿರ್ಲಿಲ್ಲ. ನಾವೂನು ಪರವಾಗಿಲ್ಲ, ಏನೋ ಊಟಕ್ಕೂ ಬಟ್ಟೆಗೂ ಏನು ತೊಂದ್ರೆ ಇಲ್ಲ, ದೇವ್ರಿಗೆ ಇಟ್ಟಿದ್ದಾನೆ. ಇವಳು ಈ ತರ ಮಾಡಿದ್ಮೇಲೆ ನಾವ್ ಯಾಕೆ ಬಿಡ್ಬೇಕು ಅನ್ನೋ ಒಂದು ಇದು ನನ್ ತಮ್ಮನ ಕೊಟ್ಟಿರೋ ನೋವು. ಜೊತೆಗೆ ಈ ತರ ಮಾಡಿದ್ಲಲ್ಲ ಮಗುಗಾದ್ರೂ, ನಾವು ಎಲ್ರು ಹೇಳ್ತಿದ್ದಿದ್ದು, ಮಗು ಈಗ ನೀವ್ ತಗೊಳ್ಳಿ, ನಾಳೆ ದಿನ ನಿಮ್ ತಮ್ಮನ ಮಗ ಅಂತ ಅವ್ನ್ ಚೆನ್ನಾಗ್ ಬದುಕ್ಬೇಕಾದ್ರೆ ಇವ್ ತಗೊಂಡಿರೋದ್ರಲ್ಲೇ ನಿಮ್ ಪ್ರೀತಿಯಿಂದ ಕೊಡೋಂಗಿದ್ರೆ ಕೊಡಿ ಅಂತಾನೆ ಹೇಳ್ತಿದ್ರು. ಹಂಗೆ ಮಾಡ್ಬೇಕು ಅಂತಾನೆ ಇದ್ವಿ. ಈಗ ಮಗುನು ಬಿಡ್ತಿಲ್ಲ ಸಂಪರ್ಕಕ್ಕೆ. ನಮ್ಮ ಊರಲ್ಲಿ ನಮ್ಮ ಅಣ್ಣನ ಮಗನ ಜೊತೆಗೂ ಬಿಡಲ್ಲ, ಏನೂ ಇಲ್ಲ. ಒಂಥರ ಅವಳು ದಾರಿಯಲ್ಲೇ ನಡ್ಸೋ ತರ ಅವಳು ಕೆಡೋದಲ್ದೆ ಮಗುನೂನು. ತೊಂದ್ರೆ ಇಲ್ಲ. ಈಗ ನಿಮ್ಮದ್ ನೀವು ಪಡ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಿದ್ದೀರಿ, ಪಡ್ಕೊಳ್ಳಿ, ಅದೇ ಧರ್ಮ. ಮತ್ತೆ ನಾಳೆ ದಿನ ಕೊಡೋದು ಬಿಡೋದು ಆಯಾ ಕಾಲ ನಿರ್ಧರಿಸುತ್ತೆ. ಈಗ ಯಾವ ಅನುಕಂಪವೂ ಬೇಡ. ಮತ್ತೆ ಅದೇ ಸತ್ಯ ಕೂಡ. ಯಾಕಂದ್ರೆ ಭೂಮಿ ಅಥವಾ ಹಣ ಅಥವಾ ಯಾವುದೇ ಸಂಪತ್ತನ್ನ ಅಧರ್ಮದ ಕಡೆ ಹೋಗ್ಲಿಕ್ಕೆ ಬಿಡೋದು ಕೂಡ ಅದು ಅಧರ್ಮವೇ. ಹೇಗೆ ಅದನ್ನ ಗೌರವದಿಂದ ನಡೆಸಿಕೊಳ್ಳೋರು ಅಥವಾ ಅದನ್ನ ಸದುಪಯೋಗ ಮಾಡಿಕೊಳ್ಳೋರು ಅಥವಾ ಅದನ್ನ ಒಳ್ಳೆ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳೋರಲ್ಲ ಅವರು ಅಂತ ಗೊತ್ತಾದ ಮೇಲೂ ಅವ್ರಿಗೆ ಅದನ್ನು ಬಿಟ್ಟುಕೊಡೋದಿದೆಯಲ್ಲ, ಅದು ಬಹಳ ದೊಡ್ಡ ತಪ್ಪು. ಹಾಗಾಗಿ ನಿಮಗೆ ಇರಲಿ, ಅವ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ನೀವೀಗ ಮಗುವಿಗೋಸ್ಕರ ಅಂತ ಏನೋ ಹೋರಾಡ್ಲಿಕ್ಕೆ ಹೋಗಿ ನಿಮ್ಮದು ನೀವು ಪಡ್ಕೊಂಡಾದ್ಮೇಲೆ ನಿಮಗೆ ನಿಜಕ್ಕೂ ಇನ್ನೊಂದು ಸ್ವಲ್ಪ ಸಮಯ ವೆಯ್ಟ್ ಮಾಡಿ ಆಮೇಲೆ ಹೋರಾಟ ಮಾಡುವಷ್ಟು ಪರಿಸ್ಥಿತಿಯಲ್ಲಿ ಇದೆಯಾ ಅಂತ ನೋಡಿದಾಗ ಓಕೆ. ಯಾಕಂದ್ರೆ ಮಗುವನ್ನ ಸಂಪೂರ್ಣ ಯಾವ ಮನಸ್ಥಿತಿಯಲ್ಲಿ ಬೆಳೆಸ್ತಾರೋ ನಿಮಗೂ ಗೊತ್ತಿರಲ್ಲ. ನೀವು ಏನೋ ಧರ್ಮಕ್ಕೆ ಅಂತ ಕೈ ಹಾಕ್ಬಿಟ್ಟು ಆಮೇಲೆ ಎಲ್ಲ ಕಡೆ ನೀವು ಕೆಟ್ಟರಾಗೋದು ಬೇಡ. ನಿಮ್ಮ ಉದ್ದೇಶ ಸರಿ ಇದೆ, ಆದರೆ ಸರಿಯಾದ ಉದ್ದೇಶಗಳನ್ನ ಕಾರ್ಯರೂಪಕ್ಕೆ ತರ್ಲಿಕ್ಕೆ ಸರಿಯಾದ ಸಮಯವೂ ಬರಬೇಕು. ಉದ್ದೇಶ ಸರಿ ಇದೆ ಅನ್ಕೊಂಡು ಯಾವಾಗ ಬೇಕಾವಾಗ ಮನೇಲಿ ಊಟ ರೆಡಿ ಇದೆ ಅನ್ಕೊಂಡು ಹೊಟ್ಟೆ ಹಸಿವು ಇಲ್ದೇನೆ ಊಟ ಮಾಡ್ಲಿಕ್ಕೆ ಆಗಲ್ಲ. ಉದ್ದೇಶ ಸರಿ ಇದೆ, ನಿಮ್ಮದು ನೀವು ಪಡ್ಕೊಳ್ಳಿ. ಅಲ್ಲಿನ ವಿಚಾರ ಬಂದಾಗ ನಾಳೆ ಎಲ್ಲ ಸೇರಿ ನಮ್ಮನ್ನು ಹಾಳು ಮಾಡಿಬಿಟ್ರು ಅಂತ ನಿಮ್ಮ ಮೇಲೆ ಅವರು ತಪ್ಪಾಗಿ ಒರೆಸೋದು ಬೇಡ. ಬಟ್ ಏನು ನೋಡಿ, ವಿಧಿಯ ವಿಚಿತ್ರ. ಎಲ್ಲ ನಮ್ಮ ಪಾಲಿನದ್ದಷ್ಟೇ ಅಲ್ಲ, ಎಲ್ಲರದ್ದೂ ನನಗೆ ಬೇಕು ಅನ್ನುವ ಯಾರೊಬ್ಬರಾದರೂ ಕಡೆಗೆ ಏನೂ ಇಲ್ಲದೆ ಬರ್ಗೈ ಆಗೋದು ಮೊದಲಿಂದ ರೂಢಿಗತವಾದದ್ದು. ಏಕೆಂದರೆ ಮಹಾಭಾರತದಲ್ಲೂ ಇದೇ ಆಯ್ತಲ್ಲೇ, ಪಾಂಡವರಿಗೆ ಕೊಟ್ಟು ಕೌರವರು ಮಡ್ಕೊಂಡಿದ್ರೆ ಯುದ್ಧವೇ ಆಗ್ತಿರ್ಲಿಲ್ಲ. ಎಲ್ಲರದು ನನಗೆ ಬೇಕು ಅಂದು ಸಮಸ್ಯೆ ಆಯಿತು. ಕಡೆಗೆ ಯಾವುದೂ ಇಲ್ಲದೆ ತೊಡೆ ಮುರ್ಕೊಂಡು ಎಲ್ಲ ವಂಶವೇ ಸರ್ವನಾಶವಾಗೋಯ್ತು. ಈಗ 75 ಲಕ್ಷ ಬಂದಿದೆ ಅಂತ ಕಾರ್ ತಗೊಂಡು ಎಗ್ಗಿಲ್ಲದೆ ಸಗ್ಗಿಲ್ಲದೆ ಓಡಾಡಿಕೊಂಡು ಮೆರೀತಾ ಇರುವ ಯಾರೊಬ್ಬರಾದರೂ ನಾಳೆ ನಿಮಗೆ ಬರುತ್ತೆ, ಮತ್ತೆ ಅವಳ ಪಾಲಿಂದು ಕೂಡ ಆ ಕಡೆಯವ್ರು ಕಿತ್ಕೊಳ್ತಾರೆ ಅಂದ ಕಡೆಗೆ ಬರ್ಗೆ ಆಯ್ತಲ್ಲ. ಹೌದು ಗುರುಜಿ, ನನ್ ತಮ್ಮನ್ನ ರಿಯಾಬ್ಗೆ ಹಾಕಿದ್ವಿ ಅಂತ ಹೇಳಿದ್ನಲ್ಲ ಗುರುಜಿ, ಅಲ್ಲೂನು ಅವ್ರಿಗೆ ಫೋನ್ ಮಾಡಿ ಅಲ್ಲೇ ಅವನಿಗೆ ಚಿತ್ರಹಿಂಸೆ ಕೊಡ್ಸಿದಾಳೆ ಗುರುಜಿ. ಅಲ್ಲಿ ರಿಯಾಬಲ್ಲಿ ಚಿತ್ರಹಿಂಸೆ ಕೊಡ್ಸಿದಾಳೆ. ಅದು ನಮ್ಗೆ ಅವನು ಬಂದ ಮೇಲೆ ಗೊತ್ತಾಯ್ತು. ಎಲ್ರಿಗೂ ಮಾಡ್ತಿದ್ರ ಅಂದ್ರೆ ಇಲ್ಲ, ಕೆಲವ್ರಿಗೆ ಮಾತ್ರ ಅಂತ ಹೇಳ್ದ. ಅವ್ನ್ ಬೆಂದ ಮೇಲೆ ಎಲ್ಲಾನು ಕರೆಂಟ್ ಶಾಕ್ ಕೊಟ್ಟಿರ್ತಾರಲ್ವಾ ಗುರುಜಿ, ಕರೆಂಟ್ ಶಾಕ್ ಕೊಡ್ತಿದ್ರಂತೆ. ಆ ಬರೆಗಳೆಲ್ಲ ಇತ್ತು ಬೆಂದ ಮೇಲೆ.
ಆಮ್, ನಾವು ಏನೋ ಎಲ್ರಿಗೂ ಹಿಂಗೆ ಮಾಡ್ತಿದ್ರೋ ಏನೋ ಏನೋ ಅಲ್ಗೂ ನಾವ್ ನಂಬಿರ್ಲಿಲ್ಲ. ಆಮೇಲೇನೋ ಕುಡ್ದ್ನಲ್ವಾ, ನಂಬಿರ್ಲಿಲ್ಲ. ಇವ್ನು ಹುಷಾರಿಲ್ದೆ ಬಂದು ನಮ್ ಮನೆಯಲ್ಲಿದ್ದು ಅಲ್ಲಿ ಹೋದಾಗ, ಗುರುಜಿ ಅಲ್ಲುಜ್ಜೋ ಪೇಸ್ಟ್ ಜಾಗದಲ್ಲಿ ಇಲಿಗಳಿಗೆ ಇಡ್ತಾರಲ್ವಾ ಔಷಧಿ ಟೊಮೊಟೊನಲ್ಲಿ, ಇಲಿ ಪಾಷಾಣ. ಇಲಿ ಪಾಷಾಣ, ಹ್ಮ್. ಆ ಪೇಸ್ಟ್ ಜಾಗದಲ್ಲಿ ಅದನ್ನ ಇಟ್ಟಿದ್ಲಂತೆ ಗುರುಜಿ. ಅಬ್ಬಬ್ಬಬ್ಬಬ್ಬ. ಆ ಇಲಿ ಇಂಥವ್ರಿಗೆಲ್ಲ ದೇವ್ರು. ಈತ ಏನ್ ಗುರುಜಿ? ಬದುಕಿದ್ದ ಹೆಂಗವ ಮತ್ತೆ? ಇಲ್ಲ ಗುರುಜಿ, ಇವ್ನು ಸ್ವಲ್ಪ ಅನುಮಾನ ಇತ್ತಲ್ವಾ, ಹ್ಮ್. ನೋಡ್ಕೊಂಡಿದ್ದಾನೆ. ಹ್ಮ್. ಇವ್ನ್ ಬಟ್ಟೆಗಳಿಗೆ ಅನ್ಸೋದು ಆದ್ರೂ ಇನ್ನು ತಮ್ಮನ ಹೋರಾಟ ಬಹಳ ಕೆಡ್ದಾಗಿತ್ತು. ಇಂಥದ್ದೇನು ಆದಾಗ ಹೋರಾಟ ಬಹಳ ಏನು ಮಾದರಿಯುಗವತವಾಗಿರ್ಬೇಕೇ ಅಂತ ಒಳಿದ್ಲು ಕಣೋ, ಒದ್ದೋಡಿಸಿ ಈಗ ಬದುಕು ನಡೆಸ್ತಾವನ್ ಕಣೋ ಅವ್ನು ಒಂಟಿ. ಗುರುಜಿ ಒದ್ದು ಓಡಿಸೋಕೆ ಇವನು ಒದ್ದು ಓಡಿಸೋ ಅಷ್ಟು ಇದಿರ್ಲಿಲ್ಲ ಗುರುಜಿ. ಅವಳು ತುಂಬಾ ಗಟ್ಟಿ ಇದ್ಲು, ಇವನ್ ಸ್ವಲ್ಪ ವೀಕ್ ಇದ್ದ. ಅಂದ್ರೆ ಅಕ್ಷರಶಃ ಒದ್ದೋಡ್ಸೋದು ಅಂತ ಅಲ್ಲ, ಇಂಥದ್ದೇನು ಆದಾಗ ಜೀವನಕ್ಕಿಂತ ದೊಡ್ಡದು ಯಾವ್ದವ? ಇವಳು ರೆಡಿ ಇರ್ಲಿಲ್ಲ ಗುರುಜಿ. ಇವಳಿಗೇನು ಅಂದ್ರೆ ಡೈವರ್ಸ್ ತಗೊಬೇಕು ಅಂದ್ರು ಕೂಡ, ಈಗ ಡೈವರ್ಸ್ ತಗೊಂಡ್ರೆ ಕಮ್ಮಿ ಬರುತ್ತೆ, ಗಂಡನೇ ತೀರೋದ್ರೆ ನಾನೇ ಮಹಾರಾಣಿ ತರ ಮೆರಿಬೋದಲ್ವಾ. ಎಲ್ಲ ದೇವರು ಅವಳು ಅನುಕೂಲಕ್ಕೆ ಮಾಡ್ಕೊಟ್ಟಾಗಿದೆ ಗುರುಜಿ, ಅವಳು ಈಗ ಬದುಕ್ತಾ ಇರೋ ರೀತಿ. ಇಲ್ಲ ತಾಯಿ, ಅನುಕೂಲವಲ್ಲ, ಸಂಪೂರ್ಣವಾಗಿ ಇದು ವಿನಾಶದ ಹಾದಿ. ಬಟ್ ದುರಂತ ಅಂದ್ರೆ ಅದು ಈ ಕ್ಷಣಕ್ಕೆ ಆಕೆಗೆ ಅರ್ಥ ಆಗದೆ ಇರಬಹುದು. ಇರ್ಲಿ, ಯಾರೆಲ್ಲ ಇವತ್ತು ನಾನಿದ್ದೀನಿ ಅಂತ ಬಟ್ ಒಬ್ಬ ಗಂಡ ಅನಿಸಿಕೊಂಡವನನ್ನ ಈ ರೀತಿ ಹಿಂಸೆ ಮಾಡಿ ಆತನನ್ನು ಅಂತ್ಯಗೊಳಿಸೋದು, ಈಗೇನು ಚೆನ್ನಾಗಿರ್ಲಿಕ್ಕೆ ಹೇಗೆ ಬಿಡ್ಲಿಕ್ಕೆ ಸಾಧ್ಯ? ಅದು ಸಾಧ್ಯವಿಲ್ಲ, ಅದು ಬೇರೆ ಕತೆ. ಆದರೆ ನಮಗೂ ನಿಮಗೂ ಆ ಯೋಚನೆ ಬೇಡ, ಅದು ವಿಧಿ ನೋಡ್ಕೊಳ್ಳುತ್ತೆ. ನೀವೀಗ ನಿಮ್ದೇನಿದೆ ಅದನ್ನು ತಗೊಂಡು ಆ ಕಡೆ ತಲೆನೂ ಹಾಕಬೇಡಿ, ಬೇಡ. ಯಾಕಂದ್ರೆ ಅವು ಹೆಣ್ಣುಮಕ್ಳು ಅವೆಲ್ಲ ಸೂಕ್ಷ್ಮ ವಿಚಾರ. ಬಂದು ನಾವು ಕೆಟ್ಟೋ ಕಾಪಾಡಿ ಎಂದಾಗ ಏನೋ ನಿಮ್ಮ ಕೈಲಾದ ಕೊಡಿ, ಬಿಡಿ. ಅದು ಬಿಟ್ರೆ ಈಗ ತುಂಬ ಮಗುನ ಅವಳನ್ನ ಉದ್ಧಾರ ಮಾಡಿಬಿಡ್ತೀರಿ. ಯಾಕಂದರೆ ಅದೊಂದು ಸೌಂದರ್ಯ, ಅದೊಂದು ಯೌವನ, ಅದೊಂದು ಅಹಂಕಾರ, ಅದೊಂದು ಮೋಹದ ಕಾಲ. ಅಲ್ಲಿ ನಿಮ್ಮ ಮಾತುಗಳು ಕೆಲಸ ಮಾಡಲ್ಲ. ಕೆಟ್ಟು ಬರ್ತಾರೆ, ಆವಾಗ ನಿಮಗೇನೋ ಪಾಪ ಅನ್ಸಿದ್ರೆ ಕೊಡಿ, ಅಥವಾ ಏನೋ ಮಾಡಿ ನಿಮ್ಮ ಕೈಲಾದಷ್ಟು. ಬಟ್ ಈಗ ನಿಮ್ಮ ಸಂಪೂರ್ಣ ಗಮನ ಅದನ್ನು ಪಡ್ಕೊಳ್ಳೋದು. ಸರಿ ಗುರುಜಿ, ಆಯ್ತಾ? ಬಟ್ ನೀವು ಹೇಳಿ ಒಳ್ಳೇದು ಮಾಡಿದ್ರಿ. ಯಾಕಂದರೆ ಇಂತಹ ಕಥೆಗಳನ್ನು ಕೇಳಿದಾಗ ಈ ಸಮಾಜದಲ್ಲಿ ಯಾವುದೇ ಹೆಣ್ಮಕ್ಳಾಗಲಿ ತಮ್ಮ ಗಂಡನಿಗೆ ಸಂಪೂರ್ಣ ಅವನನ್ನು ನಾಶ ಮಾಡಿ ನಾನು ಬರುವ ಆಸ್ತಿಯಲ್ಲಿ ಚೆನ್ನಾಗಿರ್ತೀನಿ ಅನ್ನೋ ಯಾವುದೇ ಹೆಣ್ಮಗಳಂತ ಮನಸ್ಥಿತಿ ಇಟ್ಕೊಂಡ್ರು ಕೂಡ ಅವಳು ಕಡೆಗೆ ಚೊಂಬೆ. ನಿಮ್ಮ ಮನೆ ಹೆಣ್ಮಗಳಿಗೆ ಇನ್ನೂ ಆ ಸ್ಥಿತಿ ಬಂದಿಲ್ಲದೆ ಇರ್ಬೋದು, ಬಟ್ ನಿಮಗೆ ಕಾಣ್ತಾ ಇದೆ ಕಡೆಗೆ ನಿಮ್ಮದು ನೀವು ಪಡ್ಕೊಂಡಾದ್ಮೇಲೆ ಅವಳ ಕತೆ ಏನಾಗುತ್ತೆ ಅಂತ. ಹಾಗಾಗಿ ಮತ್ತೆ ಒಬ್ಬ ಗಂಡ ಕೂಡ ಅಷ್ಟೇ, ಏನೋ ತಪ್ಪು ಆಯ್ಕೆ ಎಲ್ಲರೂ ಮಾಡ್ತಾರೆ, ಯಾಕೋ ಇವಳು ಸರಿ ಇಲ್ಲ ಅಥವಾ ಇವಳ್ದೇನೋ ಹಿಂಗಾಯ್ತು ಅಂದಾಗ ಎಲ್ಲೋ ಸನ್ಯಾಸಿ ಥರ ಎಲ್ಲೋ ಬದುಕಿದ್ರೆ ಆಗೋದು, ಅಥವಾ ನಿನ್ನ ಮನೇಲಿ ಬದುಕಿದ್ರೆ ಆಗೋದು, ಅಥವಾ ಏನೋ ಆಗಿದ್ರೆ ಆಗೋದು. ಆಯ್ತು ನೀನೇ ಎಲ್ಲ ಅನುಭವಿಸವ ಅಂದ್ಕೊಂಡು ಎಲ್ಲೋ ಹೋಗಿದ್ರು ಆಗೋದು, ಏನೋ ಮಾಡಿದ್ರು ಆಗೋದು, ಅಥವಾ ನಿಂತು ಹೋರಾಡಿದ್ರು ಆಗೋದು. ಆದರೆ ಅದು ಕುಡಿಯೋದು ಪರಿಹಾರ ಅಲ್ಲ ಅಂತ ಅಲ್ವಾ? ಹೌದು ಗುರುಜಿ, ನಾವು ಹೇಳಿ ನೋಡಿದ್ವಿ, ಅವನು ಕೇಳಲಿಲ್ಲ. ಯಾಕಂದ್ರೆ ನೀವು ಹೇಳಿದ್ರಿ, ಇಲ್ಲ ಸರ್ ಅವಳು ಒದ್ದೋಡಿಸುವಂಥವಳಲ್ಲ ಹಂಗೆ ಹಿಂಗೆ ಅಂತ. ಅವಳು ಹೋಗಲ್ಲ, ಅವಳು ಅಲ್ಲೇ ನಿಲ್ಲಿಕ್ಕೆ ಬಂದಿದ್ದಾಳೆ, ಅವಳನ್ನು ಯಾರೂ ಕೆಡಿಸೋಕ್ಕಾಗಲ್ಲ, ಅಂತಿಮವಾಗಿ ವಿಧಿ ಅವಳನ್ನು ನಾಶ ಮಾಡುತ್ತೆ ಅಂತಲೇ ಅಂದುಕೊಳ್ಳೋಣ. ಆದರೆ ನಾನು ನನ್ನ ಜೀವನವನ್ನು ಕಾಪಾಡಿಕೊಳ್ಳೋದು ನನ್ನ ಜವಾಬ್ದಾರಿ. ಅವಳಿಗೆ ಮಾಡ್ತಾಳೆ ಅದಕ್ಕೆ ನಾನು ಕುಡಿತೀನಿ ಅಂತ ಕುಡಿದ್ರೆ ಸತ್ತಿದ್ಯಾರು, ಕೆಟ್ಟಿದ್ಯಾರು? ಬಹುಶಃ ಇಂಥವೆಲ್ಲ ಆದಾಗ ನಾವು ಏನು ತಪ್ಪು ಮಾಡಿಲ್ಲದವರಾಗಿ ನಾವು ಇದ್ದು ಜಯಿಸಬೇಕೇ ಹೊರತು, ಅಥವಾ ಎಲ್ಲೋ ಒತ್ತಾರವಾಗಿ ದೂರ ಹೋಗಾದರೂ ನಮ್ಮ ಜೀವನ ಕಾಪಾಡ್ಕೊಂಡು ಬದುಕಬೇಕೇ ಹೊರತು, ಒಂದು ಎಲ್ಲೋ ಕೂಲಿ ಮಾಡಿ ಒಂದು ದಿವಸಕ್ಕೆ ಒಂದು 500 ರೂಪಾಯಿ ದುಡ್ದಿದ್ರು ಜೀವನ ನಡೀತಿತ್ತಲ್ಲವಾ? ಹೇಳೋದು ನಡೀತಿತ್ತು ಗುರುಜಿ. ಮತ್ತು ನಿಮ್ಮಂಥ ಪಾಪ ಹೆಣ್ಗಳವ್ರು ಇದ್ರಿ, ಏನೋ ಮಾಡ್ತಿದ್ರಿ. ಆದರೆ ನನ್ನ ಹೆಂಡ್ತಿ ಹಿಂಗೆ ಮಾಡಿಬಿಟ್ಲು, ಇನ್ನು ಮಾಡಿಬಿಟ್ಲು ಅಂತ ಕುಡಿದು ಹಿಂಗೆಲ್ಲ ಮಾಡ್ಕೊಳೋದು ತಪ್ಪು. ಇರಲಿ, ನಾವು ಅವ್ರ ಬಗ್ಗೆ ಮಾತಾಡಬಾರ್ದು, ಸತ್ತವ್ರ ಬಗ್ಗೆ. ಬಟ್ ಇದೊಂದು ಸಮಾಜಕ್ಕೆ ಪಾಠ ಅಷ್ಟೇ. ಆಯ್ಕೆ ಮಾಡ್ಬೇಕಾದ್ರೆ ಎಚ್ಚರವಾಗಿಟ್ಕೊಳ್ಳಿ. ಎಲ್ಲ ಆಯ್ಕೆ ಮಾಡಾದ್ಮೇಲೂ ಯಾಕೋ ಈ ಬುದ್ಧಿ ತೋರಿಸ್ತವಳೆ ಅಂದಾಗ ಅವಳ ದಾರಿ ಅವಳಿಗೆ ತೋರಿಸ್ಬಿಟ್ಟು ಅಷ್ಟೋ ಇಷ್ಟೋ ಕೊಟ್ಬಿಟ್ಟು ಕಳಿಸ್ಬಿಟ್ಟು ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ, ನೋಡ್ಕೊಬೇಕು. ಯಾವ ಹೆಣ್ಮಕ್ಳು ಈ ದಾರಿ ಹಿಡಿಬಾರ್ದು ಗುರುಜಿ.
ಹೌದವ್ವ, ಹಿಡಿದ್ರೆ ಸುಖದ ದಾರಿ ಅಲ್ಲ ಅದು. ಬಟ್ ಏನಂದ್ರೆ ಹೊರಗಡೆ ಅವರು ಇವಳತ್ರ ದುಡ್ಡಿದೆ ಅಂದಾಗ ಎಲ್ಲ ಸ್ವರ್ಗ ತೋರಿಸ್ತಾರೆ ತಾಯಿ. ಹೌದು ಗುರುಜಿ. ಎಲ್ಲರೂ ದಾರಿ ತೋರಿಸ್ತಾರೆ. ನಾನಿದ್ದೀನಿ, ನೆಮ್ಮದಿ ಕೊಡ್ತೀನಿ, ನಾನಿದ್ದೀನಿ, ಮುನ್ನಡೆಸ್ತೀನಿ, ಬದುಕು ಸ್ವರ್ಗಮಯ ಅನ್ಸುತ್ತೆ. ಒಂಚೂರು ದುಡ್ಡು ಖಾಲಿಯಾಗಿ ಮೈ ಮೇಲೆ ಚರ್ಮದ ಮೇಲೆ ಸುಕ್ಕ ಬರಲಿ, ಮನೆ ಮುಂದಿರೋ ಬಕೆಟ್ ಕಡೆ ಅದಕ್ಕಿತ್ತು ಹರಿದೋಗೋವರೆಗೂ ಜನಕ್ಕೆ ಬೇಕಾಗುತ್ತೆ. ಆದರೆ ಒಂದು ಹೆಣ್ಣು ಜೀವನ ತನ್ನ ಸೌಂದರ್ಯವನ್ನು ಬಂಡವಾಳ ಮಾಡಿಕೊಂಡು ಅವಳು ಬದುಕು ಬಕೆಟ್ಗಿಂತ ಕಡೆ. 4 ದಿನ ಬೇಜಾರಾದ್ಮೇಲೆ ಯಾರಿಗೂ ಬೇಡ ಅವಳು. ಹೌದು ಗುರುಜಿ. ಹಾಗಾಗಿ ತನ್ನ ಯೌವನ, ತನ್ನ ಸೌಂದರ್ಯ, ತನ್ನ ಈ ಹೊಳೆಯುವ ಚರ್ಮ ನನ್ನ ಬಂಡವಾಳ ಆಗಬಾರ್ದು. ನನ್ನ ಗುಣ, ಸನ್ನಡತೆ ನನ್ನ ಬಂಡವಾಳ ಆಗಬೇಕು. ಹೌದು ಗುರುಜಿ. ಹಾಗಾಗಿ ಅದ್ರ ಪ್ರತಿಫಲ ಇದ್ದೇ ಇರುತ್ತೆ, ಏನು ಮಾಡ್ಲಿಕ್ಕಾಗಲ್ಲ. ಬಟ್ ನಿಮ್ಮದು ನೀವು ಪಡ್ಕೊಳ್ಳಿ, ಯಾಕೆ ಬಿಡ್ತೀರಾ? ಪಡ್ಕೊಂಡು ನಿಮ್ಮ ಪಾಡಿ ನಿಮ್ಮ ಜೀವನ ಮಾಡಿ. ಆಗಿದ್ದೆಲ್ಲ ಆಯಿತು, ಅವರವ್ರ ಪ್ರಾರಬ್ಧ. ನಿಮ್ಮ ತಮ್ಮ ಇರ್ಬೋದು, ನಿಮ್ಮ ತಮ್ಮನ ಹೆಂಡತಿ ಇರ್ಬೋದು, ನಿಮ್ಮ ಮಗ ಇರ್ಬೋದು, ಯಾರೇ ಇರ್ಬೋದವ್ವ. ನಮ್ಮ ಕೈ ಮೀರಿ ವಿಧಿಯ ಸೂತ್ರವೇ ದೊಡ್ಡದು. ತೀರಾ ಹೋಯ್ತು ಕೈ ಮೀರಿ ಎಂದಾಗ ಶರಣ ಆಗ್ಬಿಡ್ಬೇಕು. ತೀರಾ ನಿನ್ನ ಮನೆ ಮುಂದೆ ಎಲ್ಲೋ ಒಂದು ಬಕೆಟ್ ನೀರೋ ಅಥವಾ ಇನ್ಯಾವುದೋ ಒಂದು ಟ್ಯಾಂಕರ್ ನೀರೋ ಚೆಲ್ಲಿದ್ರೆ ನೀವು ಅದನ್ನು ಗುಡಿಸಿ ಒರೆಸಿ ಅದನ್ನು ಸರಿ ಮಾಡ್ಬೋದು. ಮತ್ತೆ ಎಲ್ಲ ಅವುಗಳ ನೀರನ್ನು ತೆಗೆದು ಆಚೆಗೆ ಹಾಕ್ಬೋದು. ಗಂಗಾ ನದಿಯ ಪ್ರವಾಹವೇ ಉಕ್ಕಿ ಬರ್ತಾ ಇದೆ ಅಂದಾಗ ನೀನು ಏನು ತಡಿತೀಯವ ಅಲ್ಲಿ? ತಡಿಯಕ್ಕಾಗಲ್ಲ. ಚಿಕ್ಕ ಹೊಳೆಗೆ ನೀನು ಅಡ್ಡ ಕಟ್ಬೋದು ಅಥವಾ ಏನೋ ಮಣ್ಣಲ್ಲಿ ಅಡ್ಡ ಕಟ್ಬೋದು. ಪ್ರವಾಹಕ್ಕೆ ಕೈ ಮುಗಿದು ನಿಂತ್ಕೊಳ್ಳೋದು ಬಿಟ್ರೆ ಬೇರೆ ದಾರಿ ಇಲ್ಲ ಅಲ್ವಾ? ಹಂಗೆ ಕೆಲವೊಂದು ಚಿಕ್ಕ ಪುಟ್ಟದ್ದಾದ್ರೆ ಸರಿ ಮಾಡಬಹುದು. ಇಂಥವೆಲ್ಲ ಆದಾಗ ವಿಧಿಯೇ ನೀನೇ ದೊಡ್ಡವನ್ ಕಣಪ್ಪ ಅಂದ್ಬಿಡ್ಬೇಕು. ಇಲ್ಲ ಹಂಗಾಯ್ತು ಹಿಂಗಾಯ್ತು. ಈವನ್ ಈಕೆ ಬಗ್ಗೆ ಎಲ್ಲೂ ತಪ್ಪಾಗೂ ಹೇಳಬೇಡಿ, ಯಾಕೆ ಬೇಕದು? ಅಯ್ಯೋ ಹಿಂಗ್ ಮಾಡ್ಬಿಟ್ಲು, ಹಂಗ್ ಮಾಡ್ಬಿಟ್ಲು. ಎಂತ ದೊಡ್ಡ ದೊಡ್ಡ ಮನೆತನಗಳೇ, ರಾಜತ ಮನೆತನಗಳೇ ಬಿದ್ದು ಹೋಗಿ ನೆಲೆ ಕಾಡ್ದಂಗೆ ಹೊಂಟು ಹೋಗು ಆಯ್ತು. ನಾವು ಹೆಂಗ್ ಬದುಕ್ತವ್ರು, ನಮ್ಮ ಕುಟುಂಬದಲ್ಲಿ ಹಿಂಗ ಆಗ್ಬಿಡ್ತು. ಎಲ್ಲ ದೀಪಗಳು ಹಾರುವ ಒಂದು ಕಾಲ ಇದ್ದೇ ಇರುತ್ತೆ. ಹಾಗೆ ಎಲ್ಲ ಊರಿಗೆಲ್ಲ ನ್ಯಾಯ ಹೇಳ್ಕೊಂಡು ಬದುಕಿದವರು ಕೂಡ ಅವ್ರ ಮನೆತನ 1, 2, 3, 4, 5 ತಲೆಮಾರ ಆದಮೇಲೆ ತಿನ್ನಕ್ಕೆ ಅನ್ನ ಇಲ್ಲದ ಪರಿಸ್ಥಿತಿಗೂ ಬರುತ್ತೆ. ನೋಡಿರ್ತೀರ ನೀವು ಊರ್ ಕಡೆ. ನಾವೆಲ್ಲ ಚಿಕ್ಕೂರಿದ್ದಾಗ ಇವ್ರ ಮನೆಯವರೆಲ್ಲ ಹೆಂಗಿದ್ರು ಗೊತ್ತಾ ಸಾ? ಬಟ್ ಏನೋ ಇವತ್ತಿಗೆ ಹಿಂಗಾಗ್ಬಿಟ್ಟಿದೆ, ಅವ್ರಿಗೆ ಒಂದು ತುತ್ತಿಗೆ ಅನ್ನಕ್ಕೆ ಕಷ್ಟ ಆಗ್ಬಿಟ್ಟಿದೆ ಸರ್. ಏನು ಸರ್ ಇದು ವಿಧಿ ಅಂತ ಅನ್ಸ್ಬಿಡುತ್ತೆ ಕೆಲವೊಮ್ಮೆ. ನೀವೆಲ್ಲ ಹಳ್ಳಿ ಕಡೆ ನೋಡಿರ್ತೀರ, ಅವ್ರ ತಾತ ಮುತ್ತಾದಿರಲ್ಲ ಹಂಗ ಬದುಕಿರ್ತಾರೆ. ಇವಾಗ ಅವ್ರ ಮನೆ ಮಕ್ಕಳು ಕೂಡ್ಕೊಂಡು ಎಲ್ಲಿ ಬೇಕಲ್ಲಿ ಬಿದ್ದಿರ್ತವೆ. ಇದು ಹೆಂಗಪ್ಪ ಇದು ಅನ್ಸುತ್ತೆ. ಹಂಗೆ ಯಾವುದೇ ಮನೆತನ ಆಗಲಿ, ಇವತ್ತು ಕಡಿಮೆ ಇದ್ದಾರೆ, ಇವತ್ತು ಅವ್ರಿಗೆ ಯಾಕೋ ಊಟ ಇಲ್ಲ, ಊಟಕ್ಕೆ ಕಷ್ಟ ಅನ್ನೋ ಸ್ಥಿತಿಲಿ ಇದ್ದಾಗ ಗೊತ್ತಿಲ್ಲ 3-4 ತಲೆಮಾರು ಆದಮೇಲೆ ಆ ಮನೆಯಲ್ಲೇ ಯಾರೋ ಮಹನೀಯ ಹುಟ್ಟುಬಿಟ್ಟು ಆ ಮನೆಯನ್ನು ಉದ್ಧಾರ ಮಾಡ್ಬಿಡ್ತಾನೆ. ಇವಾಗೆಲ್ಲ ಚೆನ್ನಾಗಿ ನಡೀತಿದೆ ಅಂತ ಅಹಂಕಾರನೂ ಪಡಂಗಿಲ್ಲ. ಯಾಕಂದ್ರೆ ಅಲ್ಲಿ ಯಾರೋ ಒಬ್ಬ ಹುಟ್ಟಿ ಇಡೀ ಮನೆತನದ ಮರ್ಯಾದನೆ ಹಾಳಾಗಿ ಮಾಡಾಕ್ಬಿಡ್ತಾನೆ. ಹಾಗಾಗಿ ಒಬ್ಬೊಬ್ರು ಹುಡ್ತಾರೆ, ಹಂಗೇನು ಮಾಡ್ಲಿಕ್ಕಲ್ಲ. ಚೆನ್ನಾಗಿದ್ದ ಮನೆ ಹಾಳು ಮಾಡಕ್ ಒಬ್ಬ ಹುಟ್ಟುತ್ತಾನೆ, ಹಾಳಾದ ಮನೆಯನ್ನ ಮತ್ ಮೇಲೆತ್ಲಿಕ್ಕೆ ಒಬ್ಬ ಹುಟ್ಟುತ್ತಾನೆ. ಅದು ಹಂಗೆ ಮುಳುಗಿದ ಸೂರ್ಯ ಮತ್ತು ಹುಟ್ಟಿದ ಸೂರ್ಯ ಮತ್ತು ಮುಳುಗೋ ಹಾಗೆ. ಅದಕ್ಕೆ ಯಾರನ್ನು ಆಡ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಇವ್ರ ಮನೆ ಹಿಂಗೆ ಕಣಪ್ಪ, ಇವ್ರು ಅದ್ಭುತ ಕಣಪ್ಪ, ಅವರೊಬ್ರು ಮನುಷ್ಯರಷ್ಟೇ. ಅವ್ರು ದೊಡ್ಡ ಮನೆಯಲ್ಲಿ ಇರ್ಬೋದು, ಇವ್ರು ಗುಡಿಸ್ಲಲ್ಲಿರ್ಬೋದು, ಇವ್ರಿಗೆ ಅನ್ನ ಇಲ್ಲದೆ ಇರ್ಬೋದು, ಅವ್ರಿಗೆ ಮೃಷ್ಟಾನ್ನ ಇರ್ಬೋದು. ಅಂತಿಮವಾಗಿ ಇದನ್ನ ಜ್ಞಾನದ ದೃಷ್ಟಿಯಲ್ಲಿ ನೋಡಿದ್ರೆ ಇದೆಲ್ಲ ವಿಧಿಯ ಆಟ. ಬಟ್ ಕಣ್ಮುಂದ್ ಶ್ರೀಮಂತರಿದ್ದಾರೆ ಅಂತ ಅವ್ರಿಗೆ ಪರ, ಅಥವಾ ಬಡವರಿದ್ದಾರೆ ಅಂತ ಇವ್ರನ್ನ ಕಾಲ್ಕಸ, ಇದು ಅಜ್ಞಾನದ ದೃಷ್ಟಿ. ಹಾಗಾಗಿ ಇವತ್ತು ಈ ಕತೆ ಹೇಳಿಕೊಳ್ಳೋ ಮೂಲಕ ಸಮಾಜಕ್ಕೆ ಹೌದು ಹಿಂಗೆಲ್ಲ ಇರುತ್ತೆ, ಎಚ್ಚರವಾಗಿರ್ರಪ್ಪ. ನಿಮ್ಗೊಂದು ವೇಳೆ ನಿಮ್ಮ ತಮ್ಮನೋ ಅಣ್ಣನೋ ಯಾರೋ ತೀರೋದ್ರು ಕೂಡ ಎಲ್ಲ ಹೆಣ್ಮಕ್ಳ ಮೇಲೆ ಅನುಮಾನ ಪಡಿ ಅಂತಲ್ಲ. ಬಟ್ ನಿಮಗೇನೋ ಬರೋದಿದ್ರೆ ನೀವು ಪಡ್ಕೊಂಡು ಅವ್ರ ಪಾಡಿಗೆ ಅವ್ರು ಕೊಟ್ಟು ಒತ್ತಾರವಾಗಿ ಬಿಟ್ಬಿಡಿ ಅಂತ. ನಾಳೆ ಕೊಳಪಟ್ಟಿ ಇಟ್ಕೊಂಡು ಹೊಡೆದಾಡೋ ಥರ ಈ ಥರ ಕೋರ್ಟ್ ಕೂಡ ಆಡೋ ಥರ ಮಾಡ್ಕೊಳ್ಬಾರ್ದು. ಒಂದ್ ಮಾತನ್ನು ನಮ್ಗೆ ಹೇಳಲಿಲ್ಲ, ಕೇಳಲಿಲ್ಲ, ಏನೂ ಇಲ್ಲ ಗುರುಜಿ. ಬೇಕು ಅಂತ ಕೇಳಿ ನಾವು ಇಲ್ಲ ಕೊಡಲ್ಲ ಅಂದ್ರೆ ಈ ಕ್ಲಿಯರ್ ಮಾಡಲ್ಲ ಅಂತ ಹೇಳಿದ ಆದ್ಮೇಲೆ ಹಿಂಗ್ ಮಾಡಿದ್ರು ನಮಗ್ ಬೇಜಾರ್ ಇರ್ತಿರ್ಲಿಲ್ಲ. ಏನೋ ನಮ್ಗ್ ಗೊತ್ತೇ ಇಲ್ಲ ಅಂತ ಹೇಳಾದ್ಮೇಲೆ 25 ಲಕ್ಷ
ಅಲ್ಲ ಗುರುಜಿ, ನಾವು ಆವಾಗ ನಮ್ದೇ ಅವಳು ಕೇಳಿದ್ಲು, ನಾವು ಮಾಡ್ಕೊಡ್ಲಿಲ್ಲ ಅಂತ ನಮ್ದೇ ತಪ್ಪು ಅನ್ನೋ ತರ ಇರ್ತಿದ್ವಿ. ಆದ್ರೆ ಒಂದ್ ಮಾತುನು ಸುಳ್ವೇ ಇಲ್ದಿರ ಹಂಗ್ ಮಾಡಿದಾಳೆ. ನಾವು ಅಲ್ಗುನು 1-2 ಸಲ ಮನೆಗೂ ಹೋಗ್ ಬಂದಿದೀವಿ, ನಮ್ಗ್ ಗೊತ್ತಿಲ್ಲ ಈ ತರ ಮಾಡಿರೋದು. ಮಾತಾಡ್ತಿರ್ಲಿಲ್ಲ, ಆದ್ರೂ ನಾವ್ ಮಗುನ್ ಮಾತಾಡ್ಸ್ಕೊಂಡು ಮಗುಗೆ ಒಂದ್ ಸ್ವಲ್ಪ ಹಣ್ಣ್ ತಗೊಂಡೋಗ್ ಕೊಟ್ಬಿಟ್ಟು ಹ್ಮ್ 2 ಸಲ ಬಂದಿದೀವಿ ಹೋಗಿ. ಈ ತರ ಮಾಡಿ ಆದ್ಮೇಲೆ ನಮಗೆ ಗೊತ್ತಿರ್ಲಿಲ್ಲ, ಅವ್ಳು 3 ತಿಂಗ್ಳಾಗಿತ್ತು ನಮಗ್ ಗೊತ್ತಾಗೋ ಹೊತ್ತಿಗೆ. ಹಿಂಗ್ ಮಾಡಿ ಇವಾಗ ಮಗುನ ಎಲ್ಲೂ ಇಲ್ದಂಗ್ ಮಾಡಿದಾಳೆ. ಇಲ್ಲವ್ವ, ಮಗುವಿಗೂ ಏನೋ ಒಳ್ಳೇದಾಗುತ್ತೆ. ಹ್ಮ್. ನಿಮ್ಮದು ನೀವು ಪಡ್ಕೊಳ್ಳಿ, ಹ್ಮ್. ಮಿಕ್ಕಿದ್ ವಿಧಿಗೆ ಬಿಡಿ, ಆಯ್ತಾ? ಅದ್ರ ಬಗ್ಗೆ ಸರಿ ಗುರುಜಿ. ಈಕೆ ಬಗ್ಗೆ ಆಗಲಿ ಅಥವಾ ಈಕೆ ನಡತೆ ಬಗ್ಗೆ ಎಲ್ಲೂ ಏನು ಮಾತಾಡ್ಲಿಕ್ಕೆ ಹೋಗ್ಬೇಡ, ಹ್ಮ್. ಆಯ್ತಾ? ಸರಿ ಅದನ್ನ ಗುರುಜಿ. ಕಾಲಕ್ಕೆ ಬಿಡು ತಾಯಿ. ಒಳ್ಳೇದಾಗ್ಲಿವಾ, ಶುಭವಾಗ್ಲಿ ತಾಯಿ, ನಿಮ್ಮದು ನಿಮಗೆ ಸಿಗ್ಲಿ, ಮಗು ಸರಿ ಗುರೂಜಿ. ಒಳ್ಳೇದಾಗ್ಲಿ. ಅಮ್ಮ ಚೆನ್ನಾಗಿದಾರ ಗುರುಜಿ? ಬಹಳ ಚೆನ್ನಾಗಿದ್ದಾರವ್ವ. ಹ್ಮ್. ಒಳ್ಳೇದಾಗ್ಲಿ ತಾಯಿ. ಸರಿ ಗುರುಜಿ, ಥ್ಯಾಂಕ್ಸ್. ನೋಡಿ ಎಂತೆಂಥ ವಿಚಿತ್ರ ಕಥೆಗಳಪ್ಪ. ಗಂಡನಿಗೆ ಹಿಂಸೆ ಕೊಟ್ಟು ಸಾಯಿಸೋದು ಅಂದ್ರೆ ಅಪ್ಪ ಅಲ್ಲ, ಅದು ಏನೋ ಎತ್ತೋ. ಈ ಕಥೆಯನ್ನು ನಾನು ಈ ಹಿಂದೆನೂ ಕೇಳಿದ್ದೆ. ಬಟ್ ಹೆಂಡತಿ ಹಿಂಸೆ ಕೊಡ್ತಾಳೆ ಅಂದಾಗ ಕುಡ್ದು 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 ಯಾಕೆ ಸಾಯ್ತೀರಾ? ಯಪ್ಪ ವಿಚಿತ್ರ. ಒಳ್ಳೇದಾಗಲಿ ಪಾಪ, ಆ ಆ ಮಗುವಿಗೆ ಒಳ್ಳೇದಾಗಲಿ, ಆ ಹೆಣ್ಮಕ್ಳಿಗೆ ಒಳ್ಳೆ ಬುದ್ಧಿ ಬರಲಿ. ಹೇಗೋ ಜೀವನದ ಈ ಪ್ರಯಾಣದಲ್ಲಿ ನನಗನ್ಸುತ್ತೆ ಈಗ ಆಲ್ರೆಡಿ ಆಕೆ ದೊಡ್ಡ ಚಕ್ರವ್ಯೂಹದಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾಳೆ. ಈಗ ಇವ್ರ ಆಸ್ತಿನ ವಾಪಸ್ ಇಸ್ಕೊಳ್ತಾರೆ. ಮತ್ತು ಆ ಕಡೆ ಇರುವ ಬಲಿಷ್ಠರು, ದುಡ್ಡಲ್ಲಿ ಬಲಿಷ್ಠರು, ಅವರು ಆಕೆನ ಸುಮ್ಮನೆ ಬಿಡ್ತಾರ? ಇನ್ನೊಬ್ಬರದ್ದನ್ನು ಕಸಿದುಕೊಳ್ಳುವ, ಇನ್ನೊಬ್ಬರದ್ದನ್ನು ಬಲವಂತವಾಗಿ ಮೋಸದಿಂದ ಪಡೆಯುವ ಪ್ರತಿ ಆಲೋಚನೆಗಳು ಕೂಡ ಸ್ವಯಂ ನಿಮ್ಮ ವಿರುದ್ಧ ನೀವೇ ಮಾಡಿಕೊಳ್ಳುವ ಅತಿ ದೊಡ್ಡ ಮೋಸ. ಹಾಗೂ ಆ ಮೋಸದ ಆಲೋಚನೆಗಳೇ ನಿಮ್ಮ ಶತ್ರುಗಳು. ನಿಮ್ಮ ಪಾಲಿಗೆ ಬಂದಿದ್ದೇ ನಿಮ್ಗೆ ಅನುಭವಿಸ್ಲಿಕ್ಕೆ ಕೆಲವೊಮ್ಮೆ ಆಗೋದಿಲ್ಲ. ಅಂಥದ್ರಲ್ಲಿ ಕಂಡವರದ್ದನ್ನು ಪಡ್ಕೊಂಡು ಅನುಭವಿಸ್ತೀನಿ ಅನ್ನುವ ಆ ದುಸ್ಸಾಹಸ ಮೂರ್ಖತನ. ಅದು ಯಾರಿಂದಲೂ ಕೇಳಿ ಪಡೆಯೋದು, ಸಹಾಯ ಬೇಡೋದು, ಕೇಳಿ ಪಡ್ಕೊಳ್ಳೋದು ಅದು ಬೇರೆ. ಇವನ್ ಅದು ಧರ್ಮವೇ ಆಗಿರುತ್ತೆ. ಆದರೆ ಅವರಿಗೆ ಗೊತ್ತಿಲ್ಲದ್ದೇ ಅವರದ್ದನ್ನು ನಾನು ಎಗರಿಸಿ ಬಿಡ್ತೀನಿ, ಕದ್ದು ಬಿಡ್ತೀನಿ, ಬರೆಸಿಕೊಂಡು ಬಿಡ್ತೀನಿ, ಅವರಿಗೆ ತಿಳಿಯಲ್ಲ ಬಿಡು. ಮನುಷ್ಯನಾಗಿ ನಿನ್ನ ಬುದ್ಧಿ ನಿನ್ನನ್ನು ಉದ್ಧಾರ ಮಾಡಬೇಕೆ ಹೊರತು ನಿನ್ನ ಬುದ್ಧಿ ನಿನ್ನನ್ನು ಸರ್ವನಾಶ ಮಾಡಬಾರ್ದು. ಅದಕ್ಕೆ ಸದ್ಬುದ್ಧಿ ಇರಬೇಕು. ಈಗ ಆಕೆಯ ಪಾಲಿಂದ ಆಕೆಗೆ ತಗೊಂಡು ಸುಮ್ಮನೆ ಇದ್ದಿದ್ರೆ ಜೀವನ ನಡೀತಿತ್ತು. ಈಗ ಎಲ್ಲಾರ್ದು ನನಗೆ ಬೇಕು, ನಾನು ಮೆರೆದು ಬಿಡಬೇಕು ಅಂತ ಹೋಗಿ ಕಡೆಗೆ ನೋಡಿ ಏನೂ ಇಲ್ಲ. ಬೇಡ, ಇನ್ನೊಬ್ಬರದಕ್ಕೆ ನಾವು ಆಸೆ ಪಡಬಾರ್ದು. ಒಂದು ವೇಳೆ ನಿಮಗೆ ಬೇಕು ಅಂದರೆ ಕೇಳಿ ಪಡ್ಕೊಳ್ಳಿ. ಇವನಂತ ಆಸೆ ಇದ್ದರೆ ಅಥವಾ ಏನ್ಕೋ ಬದುಕಿಗೆ ಬೇಕು ಅಂದರೆ ಅದನ್ನು ಬಿಟ್ಟು ಮೋಸ ಮಾಡಿ ಅನ್ಯಾಯ ಮಾಡಿ ಪಡ್ಕೊಳ್ಬಾರ್ದು. ಇದೊಂದು ದೊಡ್ಡ ಪಾಠ. ಇರಲಿ, ಏನೋ ಕೆಟ್ಟಗಳಿಗೆ ನಡೆದು ಹೋಗಿದೆ, ಎಲ್ಲರಿಗೂ ಒಳ್ಳೆಯದಾಗಲಿ.